ವತಿಯಿಂದ ನಾನು ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ನಾನ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ರಿಗ್ ಹೇಳೋದೇನು ಅಂದ್ರ ಎಲ್ರು ದಯವಿಟ್ಟು ವಿಡಿಯೋ ಆನ್ ಮಾಡ್ರಿ. ಯಾವಾಗ್ಲೂ ನೆನ್ಪಿಟ್ಕೋರಿ, ಒಂದು ಸಂಶೋಧನೆ ಹೇಳುತ್ತೆ ಆನ್ಲೈನ್ ನ ಜಗತ್ ಬಂದ ಮೇಲೆ ಯಾರು ವಿಡಿಯೋ ಆನ್ ಮಾಡಿಟ್ಟಾರ ನೋಡ್ರಿ ಅವ್ರ ಲರ್ನಿಂಗ್ ಎಕ್ಸ್ಟ್ರಾ ಆಗುತ್ತೆ, ಎಕ್ಸ್ಪೀರಿಯನ್ಸು ಸಮೇತ ಎಕ್ಸ್ಟ್ರಾ ಆಗುತ್ತೆ. ನೀವು ಒಂದ್ ವೇಳೆ ವಿಡಿಯೋ ಆಫ್ ಇದ್ರೆ ಅರ್ಧಂಬರ್ಧ ಕೇಳಿರ್ತ್ರಿ. ಹಾಗಾಗಿ ಇದು ನಿಮ್ಗೆ ಸಮಸ್ಯೆ ಮಾಡುತ್ತೆ, ನನಗ್ ಮಾಡೋದಿಲ್ಲ. ನಿಮ್ ನೆಟ್ ಪ್ಯಾಕ್ ಹೋಗ್ತಾ ಇದೆ, ನೀವು ನಮ್ಗೆ ಸಮಯನೂ ಕೊಡ್ತಾ ಇದ್ದೀರಿ, ಇಲ್ಲ ಅಟೆಂಡ್ನು ಮಾಡ್ತಾ ಇದ್ದೀರಿ. ಇದೆಲ್ಲ ಆದ್ಮೇಲೆ ನಮ್ಮ ಉದ್ದೇಶ ಏನು ಅಂದ್ರೆ ನಿಮ್ಗೆ ರಿಸಲ್ಟ್ ಬರ್ಬೇಕು ಅಂತ. ಸೊ ಹಾಗಾಗಿ ಇಲ್ಲಿ ಹಸನ್ ಸರ್ ಇದ್ದಾರೆ, ಎಲ್ಲೋ ಒಂದ್ ಶಾಪ್ ಅಲ್ಲಿ ಇದ್ದಾರೆ ಅವ್ರು ನೋಡಿರ್ಬೇಕಾದ್ರ, ಆದ್ರೂ ವಿಡಿಯೋ ಆನ್ ಇದೆ. ಯಾರು ಎಲ್ಲೆಲ್ಲೋ ಇದ್ದಿರ್ತೀವಿ, ಅದ್ರ ಲರ್ನಿಂಗ್ ಆಟಿಟ್ಯೂಡ್ ಇದೆ ನೋಡ್ರಿ, ಅದು ನಮ್ಗೆ ಸಕ್ಸಸ್ ಮಾಡಿಸುತ್ತೆ. ಮತ್ತೆ ಒಂದಿನ ಬೇಕಾದ್ರೆ ಬರ್ಕೋರ್, ಒಂದಿನ ಅವ್ರು ಸಕ್ಸಸ್ ಆಗ್ತಾರ ಇಲ್ಲ ನೀವು ನೋಡ್ತಾ ಹೋಗಿ. ಸೊ ಹಾಗಾಗಿ ನೀವು ಕಲಿಯೋದಕ್ಕೆ ಮೊದಲ ರೆಡಿ ಆಗಿರ್ರಿ, ಯಾವಾಗ್ಲೂ ಒಂದ್ ಮಾತು. ಅದಾದ್ಮೇಲೆ ಎರಡನೇದು, ನಿಮ್ ಮನೆಗೆ ಯಾರಾದ್ರೂ ಬಂದಾರ ಅಂತ ತಿಳ್ಕೊರಿ, ಏನೋ ಒಂದ್ ಹೇಳೋದಕ್ಕೆ, ನೀವು ಬಾಗಿಲ್ ಏನಾದ್ರೂ ಮುಚ್ಚಿದ್ರೆ ಹೆಂಗ್ ಫೀಲ್ ಆಗುತ್ತೆ ಅವ್ರಿಗೆ? ಹೆಂಗಾಗುತ್ತೆ? ಗುಡ್ ಫೀಲ್ ಆಗುತ್ತೆ? ಅಥವಾ ನೀವ್ ಯಾರ್ದೋ ಮನೆಗೆ ಹೋಗಿರಿ, ಅವ್ರ ಡೋರ್ ಕ್ಲೋಸ್ ಮಾಡ್ಬಿಟ್ಟ, ನೀವು ಸುಮ್ನೆ ಹೊರಗಿಂದ ಹೇಳ್ತಾ ಇದ್ದೀರಿ, ನೀವು ಫೀಲ್ ಮಾಡ್ತಾ ಇದ್ದೀರಿ, ನಾನ್ ಹೇಳ್ತಾ ಇದ್ದೀನಿ ಒಳಗ್ ಕೇಳಿಸ್ತಾ ಇದ್ದೀರಿ. ಒಳಗ್ ಕೇಳಿಸ್ತಾ ಇದೆ ಅಂತ ಗ್ಯಾರಂಟಿ ಇದೆನಾ ನಿಮ್ಗೆ? ಇಲ್ಲ. ಸೊ ಹಾಗಾಗಿ ಯಾವಾಗ್ಲೂ ವಿಡಿಯೋ ನೀವು ಆಫ್ ಇಟ್ರೆ ನಾನ್ ನಿಮ್ ಮನೆ ಬಾಗಿಲ್ ತಡ್ತಾ ಇದ್ದೀನಿ, ನೀವು ಸೈಲೆಂಟ್ ಮೋಡ್ ನಾಗ ಇದ್ದೀರಿ ಅಂತ ಅರ್ಥ ಆಗುತ್ತೆ. ಸೊ ಹಾಗಾಗಿ ವಿಡಿಯೋ ಆನ್ ಇಡ್ರಿ. ನಿಮ್ ಪರಿಸ್ಥಿತಿ ಏನಾದ್ರೂ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನೀವು ಇಲ್ಲಿ ಇನ್ವಾಲ್ವ್ ಆದಾಗ ಮಾತ್ರ ನಿಮ್ಗೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ, ಇವತ್ತಿನ ನಮ್ಮ ವಿಶೇಷ ಶಿಬಿರಕ್ಕೆ ಮೊಟ್ಟ ಮೊದಲು ಡೈರಿ ಮತ್ತು ಪೆನ್ ಅನ್ನ ನನ್ಗೆ ಈ ರೀತಿ ತೋರಿಸ್ರಿ. ಯಾರೆಲ್ಲ ಹತ್ರ ಡೈರಿ ಮತ್ತು ಪೆನ್ ತಗೊಂಡಿರಿ, ಮತ್ ಯಾರು ಡೈರಿ ಪೆನ್ ತಗೊಂಡಿರ್ತಾರ ನೋಡ್ರಿ, ಅವ್ರಿಗೆ ಗುಡ್ ಲರ್ನರ್ ಅಂತ ಹೇಳ್ತಾರ. ಅಂದ್ರೆ ಒಳ್ಳೆಯ ಕಲಿಕೆ ಮಾಡುವ ಸ್ವಭಾವ, ವಿದ್ಯಾರ್ಥಿಯ ಲಕ್ಷಣ ಅಂತ. ಯಾಕಂದ್ರೆ ವಿದ್ಯೆಗೆ ವಯಸ್ಸಿಲ್ಲ ಅಂತ ಕೇಳಿದ್ರಲ್ಲ, ಸಣ್ಣಾಗಿದ್ದ ಕೇಳಿದವಲ್ಲ, ವಿದ್ಯೆಗೆ ವಯಸ್ಸಿಲ್ಲ, ಯಾವ ವಯಸ್ಸಿನಲ್ಲಾದ್ರೂ ನಾವು ಕಲಿಬಹುದು. ಸೊ ಹಾಗಾಗಿ ಡೈರಿ ಮತ್ತು ಪೆನ್ ಅನ್ನ ಕಂಪಲ್ಸರಿ ನಿಮ್ ಜೊತೆಗೆ ಇಟ್ಕೊಳ್ರಿ ಅಂತ ಹೇಳ್ತಾ, ಸೊ ನಮ್ಮ ಹಸನ್ ಸರ್ ಅವರಿಗೂ, ಮತ್ತೆ ಝೂಮ್ ಯೂಸರ್, ಮತ್ತೆ ನಿಮ್ ಹೆಸರನ್ನ ಚೇಂಜ್ ಮಾಡ್ರಿ ಝೂಮ್ ಯೂಸರ್, ಜೊತೆಗೆ ಚಂದನ ಅವರಿಗೂ ಶರಣಾರ್ಥಿ. ಎಸ್, ಇಲ್ಲಿ ಅವ್ರೇನು ಪಾಟೀಲ್ ಸರ್ ಅಂತಿದ್ದಾರೆ ಮೋಸ್ಟ್ಲಿ ಅನಿಸ್ತದ. ಪಲ್ಲವಿ ಅವರಿಗೂ ಶರಣಾರ್ಥಿ. ಹಾಗೆ ನಮ್ಮ ಎಂಕಪ್ಪ ಸರ್ ಇದ್ದಾರೆ, ನಿರ್ಮಲಾ ಅವರಿಗೂ, ಪ್ರೇಮಾ ಅವರಿಗೂ, ಅಶ್ವಿನಿ ಅವರಿಗೂ, ಹಾಗೆ ನಮ್ಮ ನಾರಾಯಣ್ ಸರ್ ಇದ್ದಾರೆ, ಅವರಿಗೂ ಕೂಡ ಶರಣಾರ್ಥಿ. ಬಲ್ವಂತ್ ಅವರಿಗೂ, ಸೌಮ್ಯ ತಮಗೂ ಕೂಡ ಶರಣಾರ್ಥಿ. ಹಾಗೆ ಅನೂಪ್ ಕುಮಾರ್ ಇರ್ಬೋದೇನೋ ಅಂತ ಅನ್ಕೊಂಡಿನಿ, ಗೊತ್ತಿಲ್ಲ ನನ್ಗೆ ಹೆಸರು. ಇಟ್ಸ್ ಓಕೆ, ನಿಮ್ಗೂ ವೆಲ್ಕಮ್. ಹಾಗೆ ದೇವಿಕಾ ಮ್ಯಾಮ್ ತಮಗೂ ಶರಣಾರ್ಥಿ. ಹಾಗೆ ಪುಷ್ಪಲತಾ ಅವರಿಗೂ ಶರಣಾರ್ಥಿ. ಗಾಯತ್ರಿ ಅವರಿಗೂ, ಹಾಗೆ ಅಶ್ರಫ್ ಸರ್ ಅಂತೇಳಿ ಹೊಸಬ್ರಿದ್ದಾರೆ, ಅವರಿಗೂ ಕೂಡ ಶರಣಾರ್ಥಿ. ಜೊತೆಗೆ ನಮ್ಮ ಟ್ರೈನರ್ ಆಗ್ತಾ ಇರುವಂತಹ ಮಂಜುಳಾ ಹಾರುಗೇರಿ ಅವರಿಗೂ, ರಮೇಶ್ ಅವರಿಗೂ, ಶಶಾಂಕ್ ಅವರಿಗೂ, ಗುರುಮೂರ್ತಿ ಅವರಿಗೂ, ಜೊತೆಗೆ ನಮ್ಮ ಮಮತಾ ಅವರಿಗೂ, ರಾಮ್ ರೆಡ್ಡಿ ಅವರಿಗೂ, ಇಷ್ಟು ಜನ ನನ್ಗೆ ವಿಡಿಯೋ ಆನ್ ಇರೋರು ಕಾಣ್ತಾ ಇದ್ದೀರಿ. ಉಳಿದವರೆಲ್ಲ ವಿಡಿಯೋ ಆಫ್ ಇದೆ. ಇದ್ದವರಿಗೂ ಸಮೇತ, ಪ್ರತಿಯೊಬ್ಬರಿಗೂ ಸಮೇತ ನಾನು ಮತ್ತೊಂದು ಸಲ, ನಂತರ ನಿಮ್ಮ ಹೆಸರು ಇದೆ ನೋಡ್ರಿ, ಎಲ್ಲೋ ಟೀನೋ ಎಮ್ಮೋ ಕೇನೋ ಬರ್ದ್ರ ಎನರ್ಜಿ ಕನೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಹೆಸರನ್ನ ಸಂಪೂರ್ಣ ಇಲ್ಲಿ ಬರೆಯೋದಕ್ಕೆ ಪ್ರಯತ್ನವನ್ನ ಮಾಡ್ರಿ. ಯಾಕಂದ್ರ ಈ ಜಗತ್ತಿನಲ್ಲಿ ನಾವು ಅತ್ಯಂತ ಹೆಚ್ಚು ಪ್ರೀತಿಸೋದು ಯಾರಿಗೆ ಅಂದ್ರೆ ನಮ್ಗೆ ನಾವೇ ಪ್ರೀತಿಸ್ಕೊಳ್ತೀವಿ. ಇದಕ್ಕೆ ಒಂದ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ. ನಿನ್ನೇನ್ ಮೊನ್ನೆ ನಮ್ ಟ್ರೈನರ್ಸಿಗೆ ಹೇಳಿನಿ, ನೀವೆಲ್ಲ ಇಮ್ಯಾಜಿನ್ ಮಾಡ್ಕೊರಿ, ಒಂದ್ ದೊಡ್ಡದ ಒಂದ್ ಮಾರ್ಕೆಟ್ ಇದ್ದೀರಿ, ಕೈ ಹಿಂಗ್ ಮಾಡ್ರಿ. ಯಾರ್ಯಾರು ವಿಡಿಯೋ ಆನ್ ಇದೆ ನೀವೆಲ್ಲರೂ, ಒಂದ್ ಮಾರ್ಕೆಟ್ನೊಳಗ್ ನೀವು ಹೋಗಿರಿ, ಬಹಳ ಜನಸಂದಣಿ ಇದೆ, ಸಾವಿರಾರು ಜನ ಇದ್ದಾರೆ. ಅಷ್ಟು ಜನರಲ್ಲಿ ಯಾರೋ ಒಬ್ರು ನಿಮ್ಗೆ ಸೌಮ್ಯ ಅಂತ ಕರೆದ್ರು, ಏನ್ ಮಾಡ್ತೀರಿ? ಸೌಮ್ಯ ಏನ್ ಮಾಡ್ತಾರ? ಟರ್ನ್ ಆಗಿ ನೋಡ್ತಾರ, ಹಿಂಗ್ ತಿರುಗಿ ನೋಡ್ತಾರ. ಬಹಳ ಗಲಾಟೆ ಇದೆ, ಆವಾಜ್ ಸರಿ ಕೇಳಿಸ್ತಾ ಇಲ್ಲ, ಆದ್ರೂ ಸಮೇತ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲರ್ಟ್ ಝೋನ್ ಅಲ್ಲಿ ಯಾವಾಗಿರುತ್ತೆ ಅಂದ್ರ ನಮ್ಮ ಹೆಸರಿನ ಜೊತೆಗೆ ಕನೆಕ್ಟ್ ಆದಾಗ. ಹಾಗಾಗಿ ನಿಮ್ದು ಯಾವ್ದೋ ಒಂದು ಅಡ್ರೆಸ್ ಮೇಲೆ, ಐಫೋನ್ ಮೇಲೆ, ಟಿ ಮಾಡ್ದ, ಇದ್ರ ಮೇಲೆ ದಯವಿಟ್ಟು ಯಾರು ಕೂಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ ಹೆಸರನ್ನ ಮೆನ್ಷನ್ ಮಾಡ್ಕೊಡ್ರಿ ಅಂತ ಹೇಳ್ತಾ, ಸೊ ಎಲ್ರು ಡೈರಿ ಮತ್ತೆ ಪೆನ್ ಅನ್ನ ಇಟ್ಕೊಂಡಿರಿ ಅಂತ ಹೇಳಿ ಅನ್ಕೊಂಡಿನಿ. ಒಂದು ಅದಾದ್ಮೇಲೆ ಎರಡನೇದು, ನನ್ನ ಎದುರಿಗೆ 44 ಮೆಂಬರ್ಸ್ ಇದ್ರಿ, 44 ಜನ ಇದ್ದೀರಿ. ಸೊ 44 ಜನ ನನ್ನ ಎದುರಿಗಿಲ್ಲ, 44 ಕುಟುಂಬಗಳು ನನ್ ಜೊತೆಗಿವೆ ಅಂತ ತಿಳ್ಕೊಂಡಿನ. ನೋಟ್ ಮಾಡ್ಕೋರಿ, 44 ನೀವಿಲ್ಲ, 44 ಕುಟುಂಬಗಳಿವೆ. ನೀವ್ ಒಬ್ರು ಸುಧಾರಣೆ ಆದ್ರೆ ಪೂರ್ತಿ ನಿಮ್ಮ ಕುಟುಂಬ ಸುಧಾರಣೆ ಆಗುತ್ತೆ. ಎಸ್ಆರ್ನು ನಾನು ಹೇಳೋದು ಸರಿ ಇದೆನಾ? ಇಲ್ಲಿ ದೇವಿಕಾ ಮ್ಯಾಮ್ ಇದ್ದಾರೆ, ಅವ್ರಿಗೆ ಏನಾದ್ರೂ ಚೂರ್ ವ್ಯತ್ಯಾಸ ಐತಿ, ಇಡೀ ಫ್ಯಾಮಿಲಿ ಹೈರಾಣ ಆಗ್ಬಿಡುತ್ತೆ. ಹೈರಾಣ ಅಂದ್ರೆ ಬೀದರ್ ಕಡೆ ಸಮಸ್ಯೆ ಆಗುತ್ತೆ ಅವ್ರಿಗೆ ಅಂತ ಅರ್ಥ. ನೀವು ಪ್ರತಿಯೊಬ್ರು ಸಮೇತ ನಿಮ್ಮ ಮನೆಯ ಅತ್ಯಂತ ಪ್ರಮುಖ ವ್ಯಕ್ತಿ, ಬೇಸ್ಮೆಂಟ್ ಇರುವಂತ ವ್ಯಕ್ತಿಯಾಗಿದ್ರಿ. ಹಾಗಾಗಿ ಇಷ್ಟು ಕುಟುಂಬಗಳ ಜವಾಬ್ದಾರಿ ನನ್ಗಿದೆ ಅಂತ ಅನ್ಕೊಂಡಿನ. ಇಟ್ಸ್ ಓಕೆ ರಮೇಶ್ ಪಾಟೀಲ್ ಸರ್. ಸೊ ಹಾಗಾಗಿ ಪ್ರತಿಯೊಬ್ರಿಗೆ ಹೇಳೋದು ಏನು ಅಂದ್ರೆ, ನೀವ್ ಎಷ್ಟು ಇದನ್ನ ಸರಿಯಾಗಿ ಕಲಿತ್ರಿ
ಅಷ್ಟು ನಿಮ್ಗೆ ರಿಸಲ್ಟ್ ಅನ್ನ ಬರುತ್ತೆ. ಮತ್ತೆ ಇನ್ನೊಂದು ಹೇಳ್ತೀನಿ, ಒಂದ್ ವೇಳೆ ನೀವು ಸರಿಯಾಗಿ ಇನ್ವಾಲ್ವ್ ಆದ್ರೆ, ನಂದೆಲ್ಲಾ ಮಾತಿಗೆ ರೆಸ್ಪಾನ್ಸ್ ಕೊಟ್ರೆ, ಈ ಕ್ಲಾಸು 3 ದಿವಸ ನಿಮ್ಗೆ ಫ್ರೀ ಇರುತ್ತೆ. ಯಾರ್ಯಾರಿಗೆ ಗ್ರೇಟ್ ಅನಿಸ್ತಾ ಇದೆ ಒಂದ್ಸಲ ಗ್ರೇಟ್ ಅಂತ ಹೇಳಿ ಮೆಸೇಜ್ ಮಾಡ್ರಿ. ಬಟ್ ನಂಗೆ ಇನ್ವಾಲ್ವ್ ಆಗ್ಬೇಕು, ವಿಡಿಯೋ ಆನ್ ಇರ್ಬೇಕು, ನನ್ ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಬೇಕು. ನೀವು ಅಡ್ಮಿಷನ್ ಮಾಡ್ಕೊಳ್ಳೋದ್ ಬಿಡ್ರಿ, ನಾನು ಅದಕ್ಕೇನ್ ನಿಮ್ಗೇನ್ ಏನು ಫೋರ್ಸ್ ಇಲ್ಲ, ನಿಮ್ಗೆ ಬೇಕಾದ್ರೂ ಬರ್ಬೋದು, ಇಲ್ದ್ರಿ ಇಲ್ಲ. ಬಟ್ 3 ದಿನ ನೀವು ಸರಿಯಾಗಿ ಯಾರು ರೆಸ್ಪಾನ್ಸ್ ಮಾಡಿದ್ರಿ ಅವ್ರ ಸಲುವಾಗಿ 3 ದಿನ ಪೂರ್ತಿ ಫ್ರೀ ಇರುತ್ತೆ. ನೀವು ವಿಡಿಯೋ ಆಫ್ ಇಟ್ರಿ ನಮ್ದು ಆಫ್ ಆಗ್ಬಿಡುತ್ತೆ. ಆಫ್ ಅಂದ್ರೆ ಈ ಮೈಂಡ್ ನಡೆಯಂಗಿಲ್ಲ. ಟ್ರೈನರ್ ನ ದೊಡ್ಡ ಮಜಬೂರಿ ಯಾವ್ದು ಅಂದ್ರೆ ವಿಡಿಯೋ. ನಮ್ಗೆ ಒಬ್ರೊಬ್ರಿಗೆ ಫೈಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಕ್ಲಾಸ್ ಇದೆ ನೋಡ್ರಿ, ಇದು 3 days ನಡೆಯುತ್ತೆ. 7 to 8 3 days. ನಾಳೆ ಹುಣ್ಣಿಮೆ ಇದೆ, ಯಾರ್ಯಾರಿಗೆ ಗೊತ್ತಿದೆ? ಹಾ, ಸ್ವಲ್ಪ ನಿಮ್ಗೆ ಕೆಲವೊಂದು ಆಕ್ಟಿವಿಟಿಗಳನ್ನ ಹುಣ್ಣಿಮೆ ಧ್ಯಾನದಲ್ಲಿ ನಾವು ಮಾಡಿಸ್ತೀವಿ. ಹುಣ್ಣಿಮೆ ಸ್ಪೆಷಲ್, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸಂದರ್ಭದಲ್ಲಿ ನಾವು ಮಿನಿಮಮ್ 500 ನಮ್ದು ಫೀಸ್ ಇರುತ್ತೆ. ಪ್ರತಿ ತಿಂಗಳು, ಪ್ರತಿ 15 ದಿವಸಕ್ಕೆ ಒಂದ್ಸಲ 500-500 ರೂಪಾಯಿ ನಾವು ತಗೋತೀವಿ. ಬಟ್ ಫಸ್ಟ್ ಟೈಮ್ ನಿಮ್ಗೆ ಯಾರಿಗೂ ಫೀಸ್ ತಗೋತಾ ಇಲ್ಲ, ಸಂಪೂರ್ಣ ಉಚಿತ ಇದೆ ನಮ್ದು ಹುಣ್ಣಿಮೆ ಧ್ಯಾನ. ಮತ್ತೆ ಇದ್ರ ಜೊತೆಗೆ ಒಂದು ಆಫರ್ ಇನ್ನೊಂದು ಏನು ಅಂದ್ರೆ, ನೀವು ಇನ್ನೂ 4-6 ಜನರಿಗೂ ಸಮೇತ ತಂದು ಕೂಡಿಸಬಹುದು. ಫ್ರೀ ಅವರು ಅಟೆಂಡ್ ಮಾಡ್ಲಿಕ್ಕೆ ನಮ್ ಕಡೆಗೆ ಅವಕಾಶ ಇದೆ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು ನೀವಂದ್ರೆ, ಮನಸ್ಸಿಟ್ಟು ಕಲಿಬೇಕು. ನೋಡ್ರಿ, ನಮ್ ಜ್ಞಾನ ಇದೆ, ನಮ್ಮ ಅನುಭವ ಇದೆ, ನಾನು ಯಾವಾಗ ಉಚಿತವಾಗಿ ಕೊಡ್ತಾ ಇದ್ದೀನಿ ಅಂದ್ರೆ ನೀವ್ ಅದನ್ನ ಸ್ವೀಕಾರ ಮಾಡ್ಬೇಕು. ಆದ್ರೆ ಇಲ್ಲಿ ಸ್ವಲ್ಪ ತೊಂದರೆ ಆಗೋದು ಎಲ್ಲಿ ಅಂದ್ರ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರ, ಯಾವ್ದನ್ನ ದುಡ್ಡು ಕೊಟ್ಟಿರ್ತೀವಿ ನೋಡ್ರಿ ಅದಕ್ಕೆ ಅಲರ್ಟ್ ಆಗಿರ್ತೀವಿ. ಎಸ್ ಆರ್ ನೋ ಶೇಖರ್ ಸರ್? ಯಾವ್ದಕ್ ದುಡ್ಡು ಪೇ ಮಾಡ್ತೀವಿ ನೋಡ್ರಿ, ಗಪ್ ಚಿಪ್ ಅಲರ್ಟ್ ಆಗಿರ್ತೀವಿ. ಯಾವ್ದಕ್ ಪೇ ಮಾಡೋದಿಲ್ಲ ನೋಡ್ರಿ, ಹಾ, ಬೀದರ್ದಲ್ಲಿ ಹೇಳ್ತಾರ ಹೊಯ್ಕೋರಿ ಅಂತ. ಹೊಯ್ಕೋರಿ ಅಂದ್ರೆ ಹುಡ್ಕೋರಿ. ನೀವು ಮಾಡ್ತೀರಿ ಯಾಕಂದ್ರೆ ಫ್ರೀ ಅದಲ್ಲ, ನಿಮ್ಗೆ ಏನ್ ಇರೋದಿಲ್ಲ. ಆದ್ರೆ ಈಗ್ಲೇ ಹೇಳ್ತಾ ಇದ್ದೀನಿ, ನಿಮ್ಮ ಮೈಂಡಿಗೆ ಒಂದ್ ಮೆಸೇಜ್ ಕೊಡ್ರಿ, ನಾನು 5000 ಪೇ ಮಾಡಿ ನನ್ ಈಗ್ಲೇ. ನಿಮ್ ಮೈಂಡಿಗೆ ಏನ್ ಹೇಳ್ರಿ, 3 days ನ ಕೋರ್ಸ್ ಸಲುವಾಗಿ ನಾನು 5000 ರೂಪಾಯಿ ಪೇ ಮಾಡೀನಿ ಅಂತ ನಿಮ್ ಮೈಂಡಿಗೆ ಹೇಳ್ರಿ. ನಿಮ್ಮ ಮೈಂಡ್ ನಾಳೆ 6:30ಗೆ ರೆಡಿ ಇರುತ್ತೆ, ಬೇಕಾದ್ರೆ ನೋಡ್ರಿ. ನೀವ್ ಅದೇ ಮೈಂಡಿಗೆ ಹೇಳಿದ್ರಿ ಫ್ರೀ ಸೆಷನ್ ಇದೆ ಅಂತ, ಅದು ಅಲರ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಪೈಸಾ ಬೋಲ್ತಾ ಹೇ ಅಂತ ಹೇಳ್ತಾರೆ. ಹಾಗಾಗಿ ದುಡ್ಡು ಮಾತಾಡುತ್ತೆ. ಮೈಂಡಿಗೆ ಮೆಸೇಜ್ ಕೊಡ್ರಿ, 5000 ರೂಪಾಯಿ ಪೇ ಮಾಡಿನಂತ. ಯಾರ್ಯಾರು ಮೆಸೇಜ್ ಕೊಡೋದಕ್ಕೆ ರೆಡಿ ಇದ್ರಿ ಎಲ್ಲಾರು ಎಸ್ ಅಂತ ಟೈಪ್ ಮಾಡ್ರಿ, ಬೇಗ. ಹಾ, ಸೊ ಹಾಗಾಗಿ ಹಾ, ನೀವು ಮೈಂಡಿಗೆ ಹೇಳ್ರಿ. ನಾನು ಹಿಂಗೆ ಹೇಳೋದು, ನನ್ಗೂ ಕೆಲವೊಂದು ಸೆಷನ್ಗಳು ನಮ್ದೆಲ್ಲ ಕೋಚ್ಗಳದ್ ಬರುತ್ತೆ. ಒಂದೊಂದ್ಸಲ ನನ್ ಕೂಡ್ಬಾರ್ದು ಅನಿಸ್ತದೆ, ಸಾಕಾಗಿರುತ್ತೆ. ಅವಾಗ ನಾನ್ ಹೇಳ್ತೀನಿ, ಇಲ್ಲ ನಾನು 1 ಲಕ್ಷ ಪೇ ಮಾಡಿ. ನನ್ ರಿಯಲ್ ಆಗಿ ನಾವು ಪೇ ಮಾಡಿರ್ತೀವಿ. ನಮ್ ಕೋಚ್ಗಳೆಲ್ಲ 1 ಲಕ್ಷ, 1.5, 5 ಲಕ್ಷ ತನಕನೂ ನಾವೆಲ್ಲ ಪೇ ಮಾಡಿರ್ತೀವಿ. ಅವಾಗ ದುಡ್ಡಿಂದ ನೆನ್ಪ್ ಬರುತ್ತೆ. ಒಂದೊಂದು ಸೆಷನ್ ಒಂದು 10,000 15,000 ಇರುತ್ತೆ ನಮ್ದು. ಅಷ್ಟು ವೇಸ್ಟ್ ಆಗುತ್ತಲ್ಲ, ಕ್ಲಾಸ್ ಮಾಡೋಣ ಅಂತ ನಾವೇ ಮಾಡ್ತೀವಿ. ಸೊ ಹಾಗಾಗಿ ನೀವು ನಿಮ್ಮ ಮೈಂಡಿಗೆ ಹೇಳ್ರಿ 5000 ಪೇ ಮಾಡಿದೆ ಅಂತೇಳಿ. ಒಂದು ಅದಾದ್ಮೇಲೆ ಎರಡನೇದು ಬಹಳ ದೊಡ್ಡದೊಂದು ನಮ್ ಸಮಸ್ಯೆ ಯಾವ್ದು ಅಂದ್ರೆ, ಯಾರ್ಯಾರು ಮೊಬೈಲ್ ಅಲ್ಲಿ ಜಾಯ್ನ್ ಆಗಿದ್ರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಲ್ಯಾಪ್ಟಾಪ್ ಅದನ್ನ ಏನು ಯೂಸ್ ಮಾಡ್ತಾ ಇಲ್ಲ, ಮೊಬೈಲ್. ನಿಮ್ಮ ಮೊಬೈಲ್ ನಲ್ಲಿ ಜಾಯಿನ್ ಆಗೋರಿಗೆ ಒಂದಿಷ್ಟು ಡಿಸ್ಟರ್ಬ್ ಮಾಡೋ ಮಕ್ಕಳಿದಾವ್ ಮೊಬೈಲ್ದಲ್ಲಿ. ನಿಮ್ಗೆ ಡಿಸ್ಟರ್ಬ್ ಮಾಡ್ತಾವ. ಒಂದ್ ಯಾವ್ದಂದ್ರೆ ನೋಟಿಫಿಕೇಶನ್. ಅಂದ್ರೆ ವಾಟ್ಸಪ್ ನಲ್ಲಿ ಏನೋ ಒಂದ್ ಮೆಸೇಜ್ ಬರುತ್ತೆ, ಫೇಸ್ಬುಕ್ ನಲ್ಲಿ ಏನೋ ಬರುತ್ತೆ, ಇನ್ಸ್ಟಾದಲ್ಲಿ ಏನೋ ಒಂದ್ ಬರುತ್ತೆ. ಆ ಬಂದ ತಕ್ಷಣಕ್ಕೆ ನೀವೇನ್ ಮಾಡ್ತೀರಿ ಅಂದ್ರ ಡಿಸ್ಟರ್ಬ್ ಆಗ್ತೀರಿ, ಮತ್ತೆ ಡಿಸ್ಕನೆಕ್ಟ್ ಆಗಿರ್ತೀರಿ, ನಮ್ಲಿಂದ ದೂರ ಹೋಗಿರ್ತೀರಿ. ನೀವು ಒಂದ್ ಮೆಸೇಜ್ ನೋಡ್ಬೇಕಂತ ಏನಾದ್ರೂ ಕಟ್ ಆಗಿ ಹೊರಗ್ ಹೋದ್ರಿ, ನೀವು ಹೊರಗೆ ಹೋದ್ರಿ ಅಂತ ತಿಳ್ಕೊರ್, ಒಳಗ್ ಬರೋ ಆಪ್ಷನ್ಗಳು ಇರೋದಿಲ್ಲ. ಸೊ ಹಾಗಾಗಿ ಅವು ಎಷ್ಟಾದ್ರೂ ಬರ್ಲಿ, ನೀವು ಮಾತ್ರ ಸ್ಥಿರವಾಗಿರ್ಬೇಕು. ಇದು ನಿಮ್ಗಿರುವಂತ ಒಂದು ಚಾಲೆಂಜ್, ಗೊತ್ತಾಯ್ತಾ? ಮೊಬೈಲ್ದವ್ರಿಗೆ ಇದ್ದವ್ರಿಗೆ, ಲ್ಯಾಪ್ಟಾಪ್ನವ್ರಿಗೆ ಇದು ಪ್ರಾಬ್ಲಮ್ ಇರೋದಿಲ್ಲ. ಒಂದು ಅದಾದ್ಮೇಲೆ ನಡುವೆ ನಿಮ್ಗೆ ಫೋನ್ ಬರ್ತಾವಲ್ಲ, ಮೊಬೈಲ್ ಯಾರ ಹತ್ರ ಇದೆ, ಕಾಲ್ಗಳು ಬಂದಿರ್ತಾವ. ಸೊ ಅವಾಗ ನೇರವಾಗಿ ಒಂದು ಮೆಸೇಜ್ ಅನ್ನ ಕಳಿಸ್ರಿ. ಐ ಆಮ್ ಇನ್ ಡ್ರೈವ್ ಅಂತೆಲ್ಲ ಇರುತ್ತೆ ನೋಡ್ರಿ ಮೆಸೇಜು. ಒಂದು ಮೆಸೇಜ್ ದೊಳಗೆ ಹೋಗಿ ಒಂದ್ ಮೆಸೇಜ್ ಅನ್ನ ಟೈಪ್ ಮಾಡ್ರಿ. ಇಲ್ಲಾಂದ್ರ ನನ್ಗೆ ಡಿಸ್ಟರ್ಬ್ ಮಾಡ್ಬೇಡ್ರಿ ಅಂತ ಹೇಳಿ ನೇರವಾಗಿ ಅವ್ರಿಗೆ ಒಂದ್ ಮೆಸೇಜ್ ಅನ್ನ ಹಾಕ್ರಿ. ಹಾಗಾಗಿ 60 ನಿಮಿಷ ನೀವು ನನ್ಗೆ ಕೊಟ್ ನೋಡ್ರಿ. ಅದಾದ ನಂತರ ರಿಸಲ್ಟ್ ಇದೆ ನೋಡ್ರಿ, ಅದು ನಿಮ್ಗೆ ಹೇಳ್ತೀನಿ. ಓಕೆನಾ? ಸೊ ಎಲ್ರು ರೆಡಿ ಇದ್ದೀರಿ ಎಲ್ಲಾರು? ಓಕೆ, ಎಸ್. ಸೊ ಫಸ್ಟ್ ಟೈಮ್ ಯಾರ್ಯಾರು ಬಂದಿರಿ? ಫಸ್ಟ್ ಟೈಮ್ ಬಂದವರು ಒಂದ್ಸಲ 1 ಅಂತ ಹೇಳಿ ಟೈಪ್ ಮಾಡ್ರಿ, ಫಸ್ಟ್ ಅಂತ ಹೇಳಿ ಟೈಪ್ ಮಾಡ್ರಿ. ಫಸ್ಟ್ ಟೈಮ್ ಬಹಳ ಜನ ನನ್ ಕಾಣ್ತಾ ಇದ್ದೀರಿ. ದೇವಿಕಾ ಮ್ಯಾಮ್ ಇದ್ದಾರೆ, ತನೂಪ್ ಅಂತ ಹೇಳಿದ್ದಾರೆ, ಪುಷ್ಪಲತಾ, ಇವರೆಲ್ಲ ಫಸ್ಟ್ ಟೈಮ್ ಕಾಣಿಸ್ತಾ ಇದ್ದಾರೆ, ಚಂದನ. ಹಾ, ಸೊ ಫಸ್ಟ್ ಟೈಮ್ ಬಂದವರು ಒಂದ್ಸಲ ಎಸ್. ಹಾ, ತೇಜಶ್ರೀ ಅವರು, ಶೈಲಾ, ಎಸ್, ಪ್ರೇಮ, ದೀಕ್ಷಾ, ಪುಷ್ಪಲತಾ, ತನೂಪ್ ಕುಮಾರ್, ಎಸ್, ಮೀನಾ, ಎಸ್, ನಿರ್ಮಲಾ, ಸಾಕಷ್ಟು ಜನ ಇದ್ದೀರಿ. ಶಶಾಂಕ್ ಅವರು, ಹಾ, ಬಲ್ವಂತ್ ಸರ್ ನೀವು ಸೆಕೆಂಡ್ ಟೈಮ್ ಕುಂತೀರಿ ನೋಡಿನ. ಪಲ್ಲವಿ ಅವರು, ದೀಕ್ಷಾ ಅವರು, ಅಶ್ವಿನಿ ಅವರು, ನಾರಾಯಣ್ ಅವರು, ಪುಷ್ಪ ಅವರು. ಸೊ ಎಲ್ಲರಿಗೂ ಮತ್ತೊಂದ್ಸಲ ವೆಲ್ಕಮ್ ಮಾಡ್ತೀನಿ. ನೀವು ಫಸ್ಟ್ ಟೈಮ್ ನನಗೆ ನೋಡಿರ್ಬೇಕಲ್ಲ, ಯಾರ್ಯಾರಿದ್ರಿ ಕೈ ಮಾಡ್ರಿ. ಫಸ್ಟ್ ಟೈಮ್ ಹೀಗೆ
ಜೀವನದಾಗ ಬಂದಾಗ ಫಸ್ಟ್ ಟೈಮ್ ನೋಡಿರಿ. ಆದ್ರೆ ನಾನ್ ಅಂತ ಹೊಸಬ್ಳೇನಿಲ್ಲ. ಭೂಮಿಗೆ ಬಂದು 43 ವರ್ಷ ಆಗಿದೆ ಅಂದ್ರೆ ನಾನು ಹಳೆವಳೆ ಇದ್ದೀನಿ ಅಂತ ಅರ್ಥ. ಬಟ್ ಇವತ್ ನಾನ್ ನಿಮ್ಗೆ ಕಾಣ್ತಾ ಇದ್ದೀನಿ. ರೀಸನ್ ಏನು ಅಂದ್ರ ನನ್ನ ಎನರ್ಜಿ ಫ್ರೀಕ್ವೆನ್ಸಿ ನಿಮ್ಮ ಎನರ್ಜಿ ಫ್ರೀಕ್ವೆನ್ಸಿ ಇವತ್ ಏನಾಗಿದೆ ಅಂದ್ರೆ ಒಂದು ಲೆವೆಲ್ದೊಳಗ ರೀಚ್ ಆಗಿದೆ ಇಷ್ಟೇ. ಇಲ್ಲಿಯವರೆಗೂ ನನ್ನ ಎನರ್ಜಿಗೂ ಮತ್ತೆ ನಿಮ್ಮ ಎನರ್ಜಿಗಿದೆ ನೋಡ್ರಿ, ಅದು ಸ್ವಲ್ಪ ವ್ಯತ್ಯಾಸ ಇತ್ತು, ಸ್ವಲ್ಪ ದೂರ ದೂರ ಇತ್ತು. ಇವತ್ ಏನಾಗಿದೆ ಅಂದ್ರೆ ಇಬ್ರದು ಡಿಸ್ಟೆನ್ಸ್ ಏನಿತ್ತು ನೋಡ್ರಿ, ಅದು ಒಂದ್ ಕಡೆಗೆ ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರ ಸೇಮ್ ಫ್ರೀಕ್ವೆನ್ಸಿ ಇರೋರಿಗೆ ಒಂದೇ ಕಡೆಗೆ ಕರ್ಕೊಂಡ್ ಬರುತ್ತೆ. ನಂಬ್ತೀರಿ ಇದು ಮಾತು? ಯೂನಿವರ್ಸ್ ಏನ್ ಮಾಡುತ್ತೆ, ಸೇಮ್ ಫ್ರೀಕ್ವೆನ್ಸಿ, ಸೇಮ್ ಎನರ್ಜಿ, ಸೇಮ್ ಮೈಂಡ್ ಸೆಟ್ ಇರುವಂತ ಒಂದೇ ರೀತಿಯ ಸ್ವಭಾವ ಇರುವವರಿಗೆ ಏನ್ ಮಾಡುತ್ತೆ ಅಂದ್ರೆ ಯೂನಿವರ್ಸ್ ಒಂದೇ ಕಡೆಗೆ ಕರ್ಕೊಂಡ್ ಬರುತ್ತೆ. ನಿಮ್ ಗೊತ್ತಾ, ನೀವು ಯಾವ ನಗರದಲ್ಲಿ ಜೀವಿಸ್ತಾ ಇದ್ರಿ ಅಥವಾ ಯಾವ ಏರಿಯಾದೊಳಗೆ ಬದುಕ್ತಾ ಇದ್ದೀರಿ ನೋಡ್ರಿ, ಸುಮ್ನೆ ನೆಗೆಟಿವ್ ಅಂತ ತಿಳ್ಕೊಬೇಡ್ರಿ, ಬಟ್ ಜಸ್ಟ್ ಇದು ನಿಮ್ಗೆ ಪಕ್ಕಾ ಮಾಡ್ಸೋಕೆ ಹೇಳ್ತೀನಿ. ನಿಮ್ ಊರಲ್ಲಿ ಬಾಳ ಆದ್ರೂ ಒಂದ್ 10 ಜನ ಕಳ್ರು ಇದ್ದಿರ್ಬೋದಾ? ಪೊಲೀಸ್ ಠಾಣದಾಗ ಓಡಾಡೋರು ಒಂದ್ 10 ಜನ ಕಳ್ರ, 10 ಜನರಿಗಿಂತ ಹೆಚ್ಚಿಗಿಲ್ಲ. ದೇವ್ರಾಣೆ ಹೇಳ್ತೀನಿ, ಅವ್ರು 10 ಜನ ಪಕ್ಕಾ ಫ್ರೆಂಡ್ಸ್ ಅವ್ರು. ಪಕ್ಕಾ ಫ್ರೆಂಡ್ಸ್ ಅಂದ್ರೆ ಒಬ್ರಿಗೆ ಬಿಟ್ಟು ಒಬ್ರು ಇರೋದಿಲ್ಲ, ಗೊತ್ತಲ್ಲ ನಿಮ್ಗೆ. ರೀಸನ್ ಏನು? ಸೇಮ್ ಫ್ರೀಕ್ವೆನ್ಸಿ, ಸೇಮ್ ವೈಬ್ರೇಷನ್, ಸೇಮ್ ಥಾಟ್ಸ್ ಗಳು ಬಂದಿರ್ತಾವ. ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾರಂದ್ರ 10 ಮಂದಿಗೆ ಹಿಡ್ಕೊಂಡು ಒಯ್ಯಂಗಿಲ್ಲ, ಒಬ್ನಿಗೆ ಹಿಡಿತಾರ ಅವ್ರು. ಒಬ್ನಿಗೆ ಎಳ್ಕೊಂಡ್ ಹೋಗಿ ಬಡದ್ರಂದ್ರೆ ಅವಾಗ 9 ಮಂದಿದಾಗ ಯಾರ್ ಕದ್ದಾರ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಇದ್ರದ್ದು ಹೇಳೋದು ಏನು ಅಂದ್ರ ಸೇಮ್ ಫ್ರೀಕ್ವೆನ್ಸಿ, ಸೇಮ್ ವೈಬ್ರೇಷನ್ ದವರು ಒಂದೇ ಕಡೆಗೆ ಬರ್ತಾರ. ಹಾಗಾಗಿ ನನ್ಗೂ ಮತ್ತೆ ನಿಮ್ಗೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಏನೇನೋ ಭಯಂಕರ ಇದೆ ಅಂತ ತಿಳ್ಕೊಬೇಡ್ರಿ. ನಾನು ನೀವೆಲ್ಲ ಸೇಮೇ ಇದ್ದೀವಿ. ವ್ಯತ್ಯಾಸ ಏನಿದೆ ಸ್ವಲ್ಪ ನಾನು ಕಲ್ತೀನಿ, ನಿಮ್ಗೆ ಹೇಳ್ತಾ ಇದ್ದೀನಿ. ಇದಕ್ ಬಿಟ್ರಂತ ದೊಡ್ಡ ವ್ಯತ್ಯಾಸ ಏನು ಇಲ್ಲ ಅಂತ ಹೇಳಿ ಹೇಳ್ತಾ, ಎಸ್, ನಿಮ್ಮ ಡೈರಿಯಲ್ಲಿ ಒಂದಿಷ್ಟು ನೋಟ್ಸ್ ಮಾಡೋದಕ್ಕೆ ರೆಡಿ ಆಗ್ರಿ. ಅದರಲ್ಲಿ ಮೊದಲನೇದ್ ಬರ್ಕೋರಿ, ನನ್ನ ಜೀವನದಲ್ಲಿ ನಾನು 100ಕ್ಕೆ 100ರಷ್ಟು ಯಶಸ್ವಿ ಆಗೋದಕ್ಕೆ ನಾನು ಏನ್ ಮಾಡ್ಬೋದು ಅಂತ. ಯಶಸ್ಸಿನ ಸೂತ್ರಗಳಂತ ಹಾಕ್ರಿ ಬೇಕಾದ್ರೆ ಟಾಪಿಕ್. ನನ್ನ ಲೈಫ್ ನಲ್ಲಿ ನಾನು 100ಕ್ಕೆ 100 ಯಶಸ್ವಿ ಆಗ್ಬೇಕಾಗಿದೆ. ಯಾರಿಗೆ ಇಲ್ಲಿ ಇದ್ದೀರಿ ನಾನು ಸಕ್ಸಸ್ ಆಗೋದಕ್ಕೆ ರೆಡಿ ಇದ್ದೀನಿ ಅಂತ ಸಕ್ಸಸ್ ಅಂತ ಮೆಸೇಜ್ ಹಾಕ್ರಿ. ಯಾರಿಗೆ ಅನಿಸುತ್ತೆ ನೋಡ್ರಿ ನಾನು ಲೈಫ್ ನಾಗ ಸಕ್ಸಸ್ ಆಗ್ಬೇಕು. ಮತ್ತೆ ಇಲ್ಲಿ ಏಜ್ ಕನ್ಸಿಡರ್ ಮಾಡಂಗಿಲ್ಲ ನಾವು. ಏಜ್ ಅಂದ್ರೆ ವಯಸ್ಸಾಗಿದೆ. ಇಲ್ಲಿ ನಾರಾಯಣ್ ಸರ್ ಇದ್ದಾರೆ, ಅಯ್ಯೋ ಏನ್ ಮಾಡ್ಬೇಕ್ರಿ ಮೇಡಮ್ 60 ಮುಗ್ದೋಯ್ತು ಈಗ ಏನ್ ನೋ. MDH ಮಸಾಲೆ ಗೊತ್ತಲ್ಲ, 87ನೇ ವರ್ಷಕ್ಕೆ ಅವ್ರು ಸಕ್ಸಸ್ ಆಗಿರುವಂತ ಉದಾಹರಣೆಗಳು ಜಗತ್ತಿನಲ್ಲಿ ಸಾಕಷ್ಟು ಇವೆ. 90ನೇ ವಯಸ್ಸಿಗೆ ಸಕ್ಸಸ್ ಆದವರು ಸಮೇತ ಇದ್ದಾರೆ. ಹಾಗಾಗಿ ಸಕ್ಸಸ್ಗೂ ವಯಸ್ಸಿಗೂ ಸಂಬಂಧ ಇಲ್ಲ, ಇದನ್ನ ನೆನ್ಪಿಡ್ರಿ. ಫಸ್ಟ್ ಟಾಪಿಕ್ ಅನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಸಕ್ಸಸ್ ಆಗೋದಿದೆ ನೋಡ್ರಿ, ಈಗ ಬರ್ಕೋರಿ. ಸಕ್ಸಸ್ ಆಗ್ಬೇಕಂದ್ರ ನಮ್ಮ ಲೈಫ್ ನಲ್ಲಿ 7 ಏರಿಯಾಗಳು ವರ್ಕ್ ಮಾಡ್ತಿರುತ್ತೆ. ಆ 7 ಏರಿಯಾಗಳನ್ನ ನಾವು 100% ಏನ್ ಮಾಡ್ಬೇಕಂದ್ರೆ ಕವರ್ ಮಾಡ್ಬೇಕು. ಸೊ ನಮ್ಗೆ ಆಗ್ತಾ ಇರುವಂತಹ ಪ್ರಾಬ್ಲಮ್ ಅನ್ನ ನಿಮ್ಗೆ ಒಂಚೂರು ಹೇಳ್ತೀನಿ ನೋಡ್ರಿ. ಸಾಕಷ್ಟು ಜನ ನಾವೆಲ್ಲರೂ ಏನ್ ತಿಳ್ಕೊಂಡಿವಿ, ಇಲ್ಲಿರುವಂತ ಪ್ರತಿಯೊಬ್ರು 52 ಮೆಂಬರ್ಸು ನಾವೇನ್ ತಿಳ್ಕೊಂಡಿವಿ ಅಂದ್ರ ನನ್ ಕೈ ತುಂಬಾ ಹಣ ಇದ್ರೆ ನಾನ್ ಸಕ್ಸಸ್ ಅಂತ ತಿಳ್ಕೊಂಡಿವಿ. ಹೆಸರು ದುಡ್ಡು ಬಹಳ ಇರ್ಬೇಕು ಅಕೌಂಟ್ ಅಲ್ಲಿ. ಏನ್ ಹೇಳ್ತಾರ, ಫೋನ್ ಪೇ ಹೊಡೆದ್ರ ಯಾವಾಗ್ಲೂ ನಿಲ್ ಬ್ಯಾಲೆನ್ಸ್ ಇರಬಾರ್ದು. ಅದು ಯಾರಿಗೆ ಎಷ್ಟು ಕೊಟ್ರು ಇನ್ನ ಉಳಿಬೇಕು, ಯಾರಿಗೆ ಎಷ್ಟು ಕೊಟ್ರು ಉಳಿಬೇಕು, ಎಷ್ಟು ಖರ್ಚು ಮಾಡಿದ್ರು ಇನ್ನೂ ನನ್ನ ಹತ್ರ ಬ್ಯಾಲೆನ್ಸ್ ಇರ್ಬೇಕು. ಅಷ್ಟು ಅಬಂಡೆನ್ಸ್, ಅಷ್ಟು ಹಣ ನನ್ನ ಹತ್ರ ಇರ್ಬೇಕು ಅಂತೇಳಿ ನಾವು ಅನ್ಕೊಂಡಿವಿ ನೋಡ್ರಿ. ರಿಯಲ್ ಸಕ್ಸಸ್ ಅದು ಅಲ್ಲೇ ಅಲ್ಲ, ನೆನ್ಪಿಟ್ಕೋರಿ. ನಿಮ್ಗೆ ಅಷ್ಟು ದುಡ್ಡು ನಿಮ್ ಅಕೌಂಟ್ ಅಲ್ಲಿ ಇದೆ, ನಿಮ್ಮ ಶರೀರ ನಿಮ್ಗೆ ಸಾಥ್ ಕೊಡ್ಲತ್ತಿಲ್ಲ. ಸಾಥ್ ಕೊಡೋದಂದ್ರೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರ ನೀವು ಸಕ್ಸಸ್ಫುಲ್ ಅಲ್ಲೇ ಅಲ್ಲ, ನೆನ್ಪಿಟ್ಕೋರಿ. ಗೊತ್ತಾಗ್ಲತ್ತದಲ್ಲ ಎಲ್ಲರಿಗೂ? ಸೊ ಹಾಗಾಗಿ ಮೊದಲ ಆದ್ಯತೆ ನಮ್ದು ಎಲ್ಲಿ ಕೊಡೋಣ ಅಂದ್ರ ಹೆಲ್ತ್ ಗೋಲ್ ಮೇಲೆ ಕೊಡೋಣ, ಓಕೆನಾ? ಸೊ ಹಾಗಾಗಿ ನಾವು ಹೆಲ್ದಿ ಆಗಿರ್ಬೇಕಂದ್ರ ಏನೆಲ್ಲವನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದಿಷ್ಟು ಟಾಪಿಕ್ ಅನ್ನ ನಿಮ್ ಎದುರಿಗೆ ನಾನು ತಗೊಂಡ್ ಬರ್ತಾ ಇದ್ದೀನಿ. ಎಸ್, ಸ್ವಲ್ಪ ನೋಟ್ ಮಾಡ್ತಾ ಹೋಗ್ರಿ, ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ತಗೊಂಡ್ರೆ ನಡೆಯುತ್ತೆ. ಡನ್. ಎಸ್. ಸೊ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು 100ಕ್ಕೆ 100ರಷ್ಟು ವರ್ಕ್ ಯಾವಾಗ ಮಾಡುತ್ತೆ ಅಂದ್ರ ನಮ್ಮ ಬಾಡಿ ಹೆಲ್ದಿ ಆಗಿದ್ದಾಗ ಮಾತ್ರ ಅದು ಸರಿಯಾಗಿ ಕೆಲಸ ಮಾಡುತ್ತೆ. ಇದು ನೆನ್ಪಿಡ್ರಿ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ಸ್ವಲ್ಪ ನೋಟ್ ಮಾಡ್ತಾ ಹೋಗ್ರಿ, ನೀವು ಬರ್ಕೊಡ್ರಿ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು 100ಕ್ಕೆ 100 ಯಾವಾಗ ನಮ್ಗೆ ಸಪೋರ್ಟ್ ಮಾಡುತ್ತೆ ಅಂದ್ರ ನಮ್ಮ ಶರೀರ ಅಂದ್ರೆ ನಮ್ಮ ಹೆಲ್ತ್ ಸರಿಯಾಗಿದ್ದಾಗ ಮಾತ್ರ ನಮ್ಮ ಮೈಂಡ್ ಏನಾಗುತ್ತೆ ಅಂದ್ರೆ ವರ್ಕ್ ಮಾಡುತ್ತೆ. ಇದಕ್ಕೊಂದೆರಡು ಉದಾಹರಣೆಯನ್ನ ನಾನು ನಿಮ್ಗೆ ಕೊಡ್ತೀನಿ. ನಿಮ್ಗೆ ಯಾವತ್ತು ಒಂದ್ ದಿವಸ ಶಾರೀರಿಕವಾಗಿ ಆರಾಮ್ ತಪ್ಪಿದೆ, ಜ್ವರನೋ ಏನೋ ಒಂಚೂರ್ ಬಂದಿದೆ ನಿಮ್ಗೆ, ಅವತ್ ನಿಮ್ ಮನಸ್ಸು ಬಹಳ ಪ್ರಫುಲ್ ಆಗಿರುತ್ತೇನು? ಇಲ್ಲ, ಇರುತ್ತೇನ್? ಬಹಳ ಖುಷಿಯಾಗಿ ಬಹಳ ನಗೋದಕ್ಕೆ ಶುರು ಮಾಡ್ತೀರಿ, ಹ್ಯಾಪಿ ಹಾರ್ಮೋನ್ಸ್ ಗಳು ಅವತ್ತು ರಿಲೀಸ್ ಆಗುತ್ತೆ? ನೋ. ಹಾಗಾಗಿ ನಮ್ಮ ಶರೀರಕ್ಕೂ ಮತ್ತೆ ನಮ್ಮ ಮನಸ್ಸಿಗೂ ಅವಿನಾಭಾವವಾದ ಸಂಬಂಧ ಇದೆ.
ಹಾಗಾಗಿ ನಮ್ಮ ಶರೀರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅನಾರೋಗ್ಯದಿಂದ ಬಳಲ್ತಾ ಇದೆ ಅಂದ್ರ ನಮ್ಮ ಮನಸ್ಸು ಸಮೇತ ರೋಗಗ್ರಸ್ತವಾಗಿರುತ್ತೆ. ನೆನ್ಪಿಡ್ರಿ, ವರ್ಡ್ ಬರ್ಕು. ಶರೀರ ರೋಗಗ್ರಸ್ತವಾದಾಗ ನಮ್ಮ ಮನಸ್ಸು ಸಮೇತ ಏನಾಗುತ್ತೆ ಅಂದ್ರೆ ರೋಗಗ್ರಸ್ತವಾಗುತ್ತೆ. ಆದ್ರೆ ಒಂದ್ ಹೇಳ್ತೀನಿ, ಇಡೀ ಜಗತ್ತಲ್ಲಿ ಶಾರೀರಿಕ ಸಮಸ್ಯೆಗಳಿಗೆ ಚಿಕಿತ್ಸೆ ಇದೆ. ನಿಮ್ಗೆ ಹಾಸ್ಪಿಟಲ್ಗಳಿವೆ, ಟ್ರೀಟ್ಮೆಂಟ್ ಇದೆ, ಮತ್ತೊಂದು XYZ ಏನ್ ಬೇಕದು ಇದೆ. ಇರಲಾರದ ಚಿಕಿತ್ಸೆ ಇಲ್ಲದನೆ ಸ್ವಯಂ ನೀವೇ ವೈದ್ಯರಾಗಿ ಮಾಡ್ಬೇಕಾಗಿರುವಂತ ಒಂದು ಚಿಕಿತ್ಸೆ ಯಾವುದು ಅಂದ್ರ ಮಾನಸಿಕ ಚಿಕಿತ್ಸೆ. ಇಲ್ಲಿ ನೀವು ಸ್ವಯಂ ವೈದ್ಯ ಆದಾಗ ಮಾತ್ರ ನೀವೇನ್ ಸಫರ್ ಮಾಡ್ತಾ ಇದ್ದೀರಿ, ನೀವೇನ್ ಟೆನ್ಷನ್ ತಗೊಂಡಿರಿ, ಡಿಪ್ರೆಷನ್ ದೊಳಗಿದ್ರಿ, ಎಂಗ್ಸೈಟಿ ಇರ್ಬೋದು, ಮತ್ತೊಂದು ಹೋರಾಟ, ಅದು ಇದು ಏನಾದ್ರೂ ಇರ್ಬೋದು, ಅದು ಎಲ್ಲದಕ್ಕೂ ಪರಿಹಾರ ಎಲ್ಲಿ ಆದ್ರೂ ಇದೆ ಅಂದ್ರ ಹೊರಗೆ ಇಲ್ವೇ ಇಲ್ಲ. ಇದನ್ನ ನೆನ್ಪಿಡ್ರಿ, ಅದು ಎಲ್ಲಿರೋದು ಅಂದ್ರ ನಮ್ಮ ಒಳಗೆ ಇರೋದು. ತಿಳಿತಾ ಇದೇನಾ ಎಲ್ಲರಿಗೂ? ಹಾ, ಶಾರೀರಿಕ ಸಮಸ್ಯೆ ಆದಾಗ ನಮ್ಗೆ ಟ್ರೀಟ್ಮೆಂಟ್ ಇದೆ, ಹಾಸ್ಪಿಟಲ್ಗಳಿವೆ. ಮಾನಸಿಕವಾದಾಗ ಇಲ್ಲ. ನಿಮ್ಗೆ ಅನ್ಸ್ಬೋದು ಮೇಡಮ್ ಮಾನಸಿಕನು ಚಿಕಿತ್ಸೆ ಕೊಡ್ತಾರ್ರಿ, ಅದು 100% ಕ್ಯೂರ್ ಮಾಡೋದಿದೆ ನೋಡ್ರಿ, ನನ್ಗಂತೂ ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ಇದಕ್ಕೆ ಯಾರು ಚಿಕಿತ್ಸೆ ಮಾಡ್ಬೇಕಂದ್ರ ಅದಕ್ಕೆ ನಾವೇ ಚಿಕಿತ್ಸೆ ಮಾಡ್ಬೇಕು. ಅದು ಯಾವ ರೀತಿ ಮಾಡ್ಬೇಕನ್ನುವಂಥದ್ದನ್ನ ಒಂದೊಂದಾಗಿ ನಾನು ಹೇಳ್ತೀನಿ. ಸೊ ಮೊದಲಿಗೆ ನೀವು ಬರ್ಕೋರಿ, ಹೆಲ್ತ್ ಗೋಲ್ ಇದೆ ನೋಡ್ರಿ. ಹಾ, ನಾನು 100ಕ್ಕೆ 100 ಹೆಲ್ದಿ ಆಗಿರ್ಬೇಕಂದ್ರ ನನ್ನ ಮೈಂಡ್ ಇದೆ ನೋಡ್ರಿ, ಅದು ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು. ಏನಿರ್ಬೇಕು? ಪಾಸಿಟಿವ್ ಆಗಿ ವರ್ಕ್ ಮಾಡ್ಬೇಕು. ನಾನು 100ಕ್ಕೆ 100. ಸೊ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಿಮ್ಗೆ ಒಂದೊಂದ್ಸಲ ಹೇಳ್ತೀನಿ, ಹೆಣ್ಮಕ್ಳ ಸಮಸ್ಯೆ ಹೇಳ್ತೀನಿ. ಕೆಲವ್ರು ಹೆಣ್ಮಕ್ಳಿಗೆ ಅದು ಆಗೋದು. ನಿಮ್ ತವ್ರ ಮನೆಯಿಂದ ಫೋನ್ ಬಂತು, ಯಾರ್ಯಾರಿದ್ರಿ ಮಹಿಳೆಯರು, ಮ್ಯಾರೇಜ್ ಆದವ್ರು, ಮದ್ವೆ ಆದವ್ರು? ಹಾ, ಎಲ್ಲರು ಮದ್ವೆ ಆದವ್ರ ಸಮಸ್ಯೆ ಅಂತಿಲ್ಲ, ಸ್ವಭಾವ ಅವ್ರು. ಮದ್ವೆ ಆದವ್ರು ಯಾರು ಗಂಡನ್ ಮನೆಯಲ್ಲಿ ನಡೀತಾ ಇದ್ದೀವಿ, ಅತ್ತಿ ಮಾವ ಏನೋ ಜಂಜಾಟದೊಳಗೆ ಇದ್ದೀವಿ. ಈಗ ಯಾರೋ ಒಬ್ರು ಫ್ರೆಂಡ್ ನಿಮಗೆ ಫೋನ್ ಹಚ್ಚರು, ಒಬ್ರು ಗೆಳತಿ ಫೋನ್ ಹಚ್ಚು. ಬರ್ಕೋರ್ಬೇಕಾದ್ರೂ ಮೊದಲಿನ 3 ನಿಮಿಷ ಇದೆ ನೋಡ್ರಿ, ಪಾಸಿಟಿವ್ ಆಗಿರ್ತೀವಿ ನಾವು. ಮೊದಲಿನ 3 ನಿಮಿಷ ಪೂರ್ತಿ ಪಾಸಿಟಿವ್ ಆಗಿರ್ತೀವಿ. ಆಕಿ ಏನ್ ಕೇಳ್ತಾಳೆ ಎಲ್ಲಕ್ಕ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತೀವಿ. ನಮ್ಮ ಮನೆಯವ್ರು ಬಾಳ ಚಂದರ, ಮನೆಯಲ್ಲಿ ಏನಿಲ್ಲ, ಎಲ್ಲಾ ಒಳ್ಳೇದೆಲ್ಲ ಎಲ್ಲಿ ತನಕ 3 ನಿಮಿಷ. 3 ನಿಮಿಷ ಆದ್ಮೇಲೆ ರಾಗ ಬದಲಾವಣೆ ಆಗುತ್ತೆ. ರಾಗ ಬದಲಾವಣೆ ಅಂದ್ರೆ ನಿಧಾನಕ್ಕೆ ಅತ್ತಿ ಬಗ್ಗೆ ಹೇಳಕ್ ಶುರು ಮಾಡ್ತೀವಿ, ನಿಧಾನಕ್ಕೆ ನೆಗಣಿ ಬಗ್ಗೆ ಹೇಳ್ತೀವಿ, ನಿಧಾನಕ್ಕೆ ಒಬ್ಬರದ್ದು ಒಂದೊಂದು ರಿಲೇಷನ್ ಅನ್ನ ಏನ್ ಮಾಡ್ತಾ ಇದೀವಿ ಅಂದ್ರೆ ನೆಗೆಟಿವ್. ಸೊ ನಾವು ನೆಗೆಟಿವ್ ವರ್ಡ್ಸ್ ಗಳನ್ನ ಯೂಸ್ ಮಾಡುವಾಗ, ನೆಗೆಟಿವ್ ಥಾಟ್ಸ್ ಗಳನ್ನ ನಾವು ಒಳಗೆ ಏನಾದ್ರೂ ಸೇವ್ ಮಾಡ್ಕೊಂಡಿವಿ ಅಂದ್ರ ವೈಬ್ರೇಷನ್ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ಸೊ ಹಾಗಾಗಿ ಯಾವಾಗ ನೀವು ನೆಗೆಟಿವ್ ಶಬ್ದಗಳನ್ನ ಉಪಯೋಗ ಮಾಡ್ತೀರಿ ನೋಡ್ರಿ, ಅದು ಏನಾಗುತ್ತೆ ಅಂದ್ರ ನಿಮ್ಮ ಬ್ರೈನ್ ನ ವೇವ್ಸ್ ಗಳ ಮೇಲೆ ಹಾರ್ಮ್ ಮಾಡುತ್ತೆ. ಅದು ನಿಮ್ಗೆ ಹೈರಾಣ್ ಅಂತೀವಿ ನಾವು ಬೀದರ್ ಕಡೆ, ಅದು ನಿಮ್ಗೆ ಏನ್ ಮಾಡುತ್ತೆ ಅಂದ್ರೆ ಸಮಸ್ಯೆ ಮಾಡುತ್ತೆ. ಸೊ ಹಾಗಾಗಿ ಪ್ರತಿ ದಿನನೂ ಸಮೇತ ಒಳ್ಳೆಯ ಅಫರ್ಮೇಶನ್ಸ್ ಅನ್ನ ಯಾರು ಮಾಡ್ತಾರ ನೋಡ್ರಿ, ಅವ್ರು ಹೆಲ್ದಿ ಆಗಿರ್ತಾರೆ. ನೆನ್ಪಿಡ್ರಿ, ಈ ಒಳ್ಳೆ ಅಫರ್ಮೇಶನ್ಸ್ ಅಂದ್ರೆ ಏನು ಅಂದ್ರ, ನಾವ್ ಏನ್ ಮಾಡ್ತಾ ಇದ್ದೀವಿ, ನಮಗ್ ತಿಳಿಯದೇನೋ ಗಲತ್ ಇನ್ಫಾರ್ಮೇಶನ್ ಗಳನ್ನ ನಮ್ ಮೈಂಡಿಗೆ ಕೊಟ್ಟಿವಿ. ಅದ್ರಲ್ಲಿ ಒಂದು ವರ್ಡ್ ಇದೆ, ಒಂದ್ ಬರ್ಕೋರಿ, ನನ್ನ ಹಣೆ ಬರ ಅಂತ. ಎಲ್ಲದಕ್ಕಿಂತ ಜಾಸ್ತಿ ಹೇಟ್ ಮಾಡೋದು, ಬಹಳ ನನಗ್ ಸಿಟ್ಟು ಬರೋದು ಯಾವ್ದಾದ್ರು ಶಬ್ದ ಇದ್ರೆ ಹಣೆ ಬರ. ನಿಮ್ ಗೊತ್ತಾ, ಯಾವ ವ್ಯಕ್ತಿ ಹಣೆ ಬರವನ್ನ ಹಳಿಯುತ್ತಾನ ನೋಡ್ರಿ, ಅವನು ಯಾವತ್ತೂ ಸಾಧನೆ ಮಾಡೋದಿಲ್ಲ. ಏಕಂದ್ರ ಅವನ ಸೋಲಿಗೆ ಇಟ್ಟಿರುವಂತ ಒಂದು ಪದನಾಮ, ಒಂದು ಹೆಸರು ಯಾವುದು ಅಂದ್ರೆ ಹಣೆ ಬರ. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ, ಹಣೆ ಬರದಲ್ಲಿ ಇರೋದು ನನ್ನ ಪ್ರಕಾರ ಎರಡು, ಒಂದು ಹುಟ್ಟು ಇರ್ಬೋದು, ಒಂದು ಸಾವು, 2. ಉಳಿದಿನ ಮಧ್ಯದಲ್ಲಿ ಏನಿದೆ ನೋಡ್ರಿ, ಅದು ನಾವೇ ಬರ್ಕೊಳ್ಬಹುದು. ನಾವೇನ್ ಮಾಡ್ತೀವಿ ಅಂದ್ರ ಪ್ರಯತ್ನನೇ ಮಾಡೋದಿಲ್ಲ, ನೇರವಾಗಿ ಯಾರಿಗ್ ಬ್ಲೇಮ್ ಮಾಡ್ತೀವಿ ಅಂದ್ರೆ ಹಣೆ ಬರಕ್ಕೆ ಬ್ಲೇಮ್ ಮಾಡ್ತೀವಿ. ಸೊ ಹಾಗಾಗಿ ಯಾವಾಗ್ಲೂ ನಿಮ್ಮ ಮೈಂಡಿಗೆ ಸಕಾರಾತ್ಮಕ ವಿಚಾರಗಳನ್ನ ಕೊಡೋದಕ್ಕೆ ಶುರು ಮಾಡ್ರಿ. ಅದ್ರಲ್ಲಿ ಒಂದು ವರ್ಡ್ ಅನ್ನ ಬರ್ಕೋರಿ, ಐ ಆಮ್ ಹೆಲ್ದಿ, ಐ ಆಮ್ ಹ್ಯಾಪಿ. ಬರ್ಕೋರಿ, ಐ ಆಮ್ ಹೆಲ್ದಿ, ಐ ಆಮ್ ಹ್ಯಾಪಿ. ನಾನು ಸಂಪೂರ್ಣ ಆರೋಗ್ಯವಾಗಿದ್ದೀನಿ ಮತ್ತೆ ಸಂಪೂರ್ಣ ಖುಷಿಯಾಗಿದ್ದೀನಿ. ಮೈಂಡಿಗೆ ಯಾವಾಗ್ಲೂ ಹೇಳೋದಕ್ಕೆ ಶುರು ಮಾಡ್ರಿ. ಒಂದಿಷ್ಟು ದಿನ ಅದು ಮೈಂಡ್ ನಿಮ್ಗೆ ಎಸ್ ಅನ್ನಂಗಿಲ್ಲ, ಅದು ಹೇಳ್ತದೆ ಏನ್ ಹ್ಯಾಪಿ, ಎಲ್ಲ ಗಡಬಡ ಆಗೋಗಿದೆ, ಇಷ್ಟು ದುಃಖ ಇದೆ, ಇಷ್ಟು ಟೆನ್ಷನ್ ಇದೆ, ಮನ್ಯಾಗ ದುಡ್ಡಿನ ಸಮಸ್ಯೆ ಇದೆ, ಎಲ್ಲಾ ರಿಲೇಷನ್ ಸರಿ ಇಲ್ಲ, ಏನ್ ಹ್ಯಾಪಿ ಇಲ್ಲ ಅಂದಾಗ್ಲೂ ಹೇಳ್ರಿ, ಇಲ್ಲ ಹ್ಯಾಪಿ ಆಗಿದ್ದೀನಿ, ಖುಷಿಯಾಗಿದ್ದೀನಿ, ನಾನು ಬಹಳ ಖುಷಿಯಾಗಿದ್ದೀನಿ, ಬಹಳ ಹೆಲ್ದಿ ಆಗಿದ್ದೀನಿ. ನೀವು ಮತ್ತೆ 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 ಹೇಳ್ತೀರಿ ನೋಡ್ರಿ. ಈಗ ಬರ್ಕೋರಿ, ಅಫರ್ಮೇಶನ್ಸ್ ಇರುತ್ತೆ ನೋಡ್ರಿ, ಅವು ನಮ್ಗೆ ಮಂತ್ರಗಳ ತರ ಕೆಲಸ ಮಾಡುತ್ತೆ. ಕಲಿಯುಗದ ಮಂತ್ರಗಳು ಅಂತ ಯಾವ್ದಾದ್ರೂ ಇದ್ರೆ ಅವು ಅಫರ್ಮೇಶನ್ಸ್ ಇವೆ ನೋಡ್ರಿ, ನೆನ್ಪಿಡ್ರಿ ಇದು. ಸೊ ಯಾವ ವ್ಯಕ್ತಿ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಮಲಗುವ ಮುಂಚೆ, ಅಂದ್ರೆ ಮಲಗೋಕ್ಕಿಂತ ಮುಂಚೆ ಯಾರು ಒಳ್ಳೆ ಅಫರ್ಮೇಶನ್ಸ್ ಅನ್ನ ಹೇಳ್ತಾರ ನೋಡ್ರಿ, ಅವ್ರು 100% ಸಕ್ಸಸ್ ಆಗ್ತಾರೆ.
ನೀವು ಬೇಕಾದ್ರೆ ಒಂದೊಂದ್ಸಲ ನೋಡ್ರಿ ನೀವು, ಇದು ಗಂಡ್ ಮಕ್ಕಳದಾಗೋ ಸಮಸ್ಯೆ. ಅವ್ರಿಗೆ 9 ಗಂಟೆಗೆ ಆಫೀಸ್ ಹೋಗೋದಿರುತ್ತೆ. ಎಷ್ಟಕ್ಕ? 9 ಗಂಟೆಗೆ. ಹಾಸಿಗೆದೊಳಗಿಂದ 8ಕ್ಕೆ ಎದ್ದು ಬಿಡ್ತಾರ. ಅವ್ರದೇ ಒಂದು ಪ್ರೀ ಪ್ಲಾನ್ ಹಾಕಿರ್ತಾರೆ. ಏನು ಅಂದ್ರ 8ಕ್ಕೆ ಎದ್ರೆ ನಡೆಯುತ್ತೆ, ಸ್ನಾನ ನಾಷ್ಟ ಎಲ್ಲಾ ಮಾಡಕ್ ಅರ್ಧ ತಾಸು, ಆಫೀಸ್ ಹೋಗಿ ಮುಟ್ಲಿಕ್ಕ ಅರ್ಧ ತಾಸು, ಎಲ್ಲಾ ಕರೆಕ್ಟ್ ಆಗ್ತದಂತ ತಿಳ್ಕೊಂಡಿರ್ತಾರೆ ಇವ್ರು. ಬ್ರಹ್ಮಪುತ್ರ ಇವ್ರು ಎಲ್ಲ, ಇವರೇ ಪ್ಲಾನ್ ಮಾಡಿರ್ತಾರೆ ಲೈಫ್ದು. ಹಂಗಾಗಿ ಏನ್ ಮಾಡ್ತಾರ, 8ಕ್ಕೆ ಎದ್ದಿರ್ತಾರ. ಎದ್ದ ತಕ್ಷಣಕ್ಕೆ ಮನೆಯಲ್ಲಿ ಏನಾದ್ರೂ ಆ ಕಡೆ ಈ ಕಡೆ ಆಗ್ಬೇಕು ಇವ್ರ ವ್ಯವಸ್ಥೆಯಲ್ಲಿ, ಮನೆಯಲ್ಲೇ 9 ಆಗ್ಬಿಡುತ್ತೆ. ಆಗುತ್ತಾ? 9ಕ್ಕೆ ಹೋಗಿ ಮುಟ್ಬೇಕು, ಮನೆಯಲ್ಲೇ 9 ಆಗಿರುತ್ತೆ. ಇನ್ನು ಹೊರಗ್ ಬಂದಾಗ ಟ್ರಾಫಿಕ್ ನ ಸಿಕ್ಬಿಡ್ತಾರೆ ಇವ್ರು. ಈ ಟ್ರಾಫಿಕ್ ನಾಗ ಒಂದಾದ್ಮೇಲೆ ಒಂದ್ ಟ್ರಾಫಿಕ್ ಸಿಗ್ನಲ್ ಗಳೆಲ್ಲ ರೆಡ್ಡೇ ಬರ್ತಾವ ಇವ್ರಿ. ಇನ್ನು ಆಫೀಸ್ಗೆ ಹೋಗಿ ಮುಟ್ಟೋದಲ್ಲಿ ಎಷ್ಟಾಗುತ್ತೆ? 10 ಆಗುತ್ತೆ. ಇಡೀ ದಿನ ವೈಬ್ರೇಷನ್ ಏನಾಗುತ್ತೆ? ಕಟ್ 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 ಆಗುತ್ತೆ. ರೀಸನ್ ಏನು ಅಂದ್ರ, ನಮ್ಮ ಮಧ್ಯಮ ವರ್ಗದವ್ರ ಮೈಂಡ್ ಸೆಟ್ ಏನು ಅಂದ್ರ, ನಾವು ಸಮಯಕ್ಕೆ ಸರಿಯಾಗಿ ಅಲರ್ಟ್ ಆಗೋದಿಲ್ಲ. ಬರ್ಕೋರಿ, ಅಲರ್ಟ್ ಝೋನಿಗೆ ನಾವು ಬರೋದಿಲ್ಲ. ಡಿಲೇ ಮೈಂಡ್ ಸೆಟ್ ಇರುತ್ತೆ ನಮ್ದು. ಸುಮ್ನೆ ತಳ್ಳೋದು, ಸುಮ್ನೆ ನೂಕೋದ್ ಮುಂದಕ್ಕೆ, ಆಗ್ಲಿ ಆಗ್ಲಿ, ನೋಡೋಣ ನೋಡೋಣ, ಆಗುತ್ತೆ ಹೋಗುತ್ತೆ, ಹಿಂಗೆ ಹೇಳ್ತಾ ಇರ್ತೀವಿ. ಹಾ, ನನ್ ವಾಯ್ಸ್ ಸರಿ ಇದೆ ಸರ್, ನಿಮ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಯಾರಿಗಾದ್ರೂ ನನ್ ಸೌಂಡ್ ಸರಿ ಇಲ್ಲ ಅಂದ್ರೆ ನಾನು ಕರೆಕ್ಟ್ ನೆಟ್ವರ್ಕ್ ನಾಗಿದ್ದೀನಿ, ನಿಮ್ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ಚೆಕ್ ಮಾಡ್ಕೊರಿ. ಇಲ್ಲಾಂದ್ರೆ ಒಂದ್ಸಲ ಲೆಫ್ಟ್ ಆಗಿ ವಾಪಸ್ ಬರ್ರಿ. ಓಕೆನಾ? ಸೊ ಹಾಗಾಗಿ ಡಿಲೇ ಮೈಂಡ್ ಸೆಟ್ ಇದೆ ನೋಡ್ರಿ. ಇವತ್ತಿನಿಂದ ನಾವೇನ್ ಮಾಡೋಣ? ಬಿಟ್ಟು ಹಾಕೋಣ. ಯಾರ್ಯಾರು ರೆಡಿ ಇದ್ದೀರಿ? ಯಾರ್ಯಾರು? ಎಲ್ಲಾರು ರೆಡಿ ಇದ್ರಿ? ಸೊ ಹಾಗಾಗಿ ಇದೀಗ ಒಂದ್ 5 ನಿಮಿಷದ ಒಂದ್ ಮೆಡಿಟೇಷನ್ ಮಾಡೋಣ. ಇವತ್ತೇನ್ ಮಾಡೋಣ? ಡಿಸೈಡ್ ಮಾಡೋಣ. ಏನ್ ಡಿಸೈಡ್ ಮಾಡೋಣ? ಇವತ್ತಿನ ಕಾರ್ಯವನ್ನ ನಾನು ಇವತ್ತೇ ಮಾಡ್ತೀನಿ ಅಂತ. ಡಿಲೇ ಮಾಡೋದೇ ಇಲ್ಲ. ನಾವ್ ಏನ್ ಮಾಡ್ತೀವಿ, ನಮ್ ಸ್ವಭಾವ ಏನು ಅಂದ್ರೆ, ಒಂದ್ ದೋಹೆ ಬರುತ್ತೆ ನೋಡ್ರಿ, ಕಲ್ ಕರೆ ಸೋ ಆಜ್ ಕರೆ ಸೋ ಅಬ್ ಕರ್, ಪಲ್ಮೆ ಪರ್ಲೆ ಹೋಗಿ ಬಹುರಿ ಕರೇಗಿ ಕಬ್ ಅಂತ. ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ನಾಳೆ ನಾಳೆ ನಾಳೆ, ಅದು ನಾಳೆ ಬರದೇ ಇಲ್ಲ ಲೈಫ್ ನಲ್ಲಿ. ಲಾಸ್ಟ್ ಇಲ್ಲಿಗ್ ಬರುತ್ತೆ ನೋಡ್ರಿ, ಅವಾಗ ಓಡ್ಲಕ್ ಶುರು ಮಾಡ್ತೀವಿ, ಅವಾಗ ಟೆನ್ಷನ್ ಮಾಡ್ಕೋತೀವಿ, ಅವಾಗ ಅಯ್ಯೋ ಅಯ್ಯೋ ಹೋರಾಟ ಕೇಳ್ಬೇಡ್ರಿ. ಟೆನ್ಷನ್, BP ಹೆಚ್ಚಾಯ್ತು, ಶುಗರ್ ಹೆಚ್ಚಾಯ್ತು. ಯಾಕೆ ಹೆಚ್ಚಾಯ್ತು? ಸಮಯಕ್ಕೆ ಸರಿಯಾಗಿ ನಾವು ಅಲರ್ಟ್ ಆಗ್ಲಿಲ್ಲ, ಅದಕ್ಕೆ ನಮ್ಗೆ ಆಗ್ತಾ ಇರೋದು. ಸೊ ಹಾಗಾಗಿ ಪಾಸಿಟಿವ್ ಅಫರ್ಮೇಶನ್ಸ್ ಏನ್ ಮಾಡುತ್ತೆ ಅಂದ್ರ, ನಿಮ್ ಒಳಗೊಂದು ಅಲರ್ಟ್ ಝೋನ್ ನ ಕ್ರಿಯೇಟ್ ಮಾಡುತ್ತೆ. ನಿಮ್ಮ ಮೈಂಡ್ ಸೆಟ್ ಇದೆ ನೋಡ್ರಿ, ಯಾವಾಗ್ಲೂ ಸಕಾರಾತ್ಮಕವಾಗಿ ನೀವೆಷ್ಟು ಅದನ್ನ ಕ್ರಿಯೇಟ್ ಮಾಡ್ತೀರಿ ನೋಡ್ರಿ, ಅಷ್ಟೇ ಸಕಾರಾತ್ಮಕ ಜನರನ್ನ ನೀವು ಅಟ್ರಾಕ್ಟ್ ಮಾಡ್ತೀರಿ. ನೀವೇನಾದ್ರೂ ನಕಾರಾತ್ಮಕ ವಿಚಾರಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರಿ ಅಂದ್ರ, ನಕಾರಾತ್ಮಕ ವ್ಯಕ್ತಿಗಳಿಗೆ ಏನ್ ಮಾಡ್ತೀರಿ ಅಂದ್ರ ಅಟ್ರಾಕ್ಟ್ ಮಾಡ್ತೀರಿ. ಓಕೆ, ಗೊತ್ತಾಗ್ತಾ ಇದೆನಾ? ಸೊ ಹಾಗಾಗಿ ಒಂದು 3 ನಿಮಿಷದ ಒಂದು ಮೆಡಿಟೇಷನ್ ಅನ್ನ ಮಾಡೋಣ. ಇವತ್ತೇ ಡಿಸೈಡ್ ಮಾಡ್ಬೇಕು, ಇಲ್ಲೇ ನೋಡ್ರಿ. ತಿಳಿತಾ? ನನ್ ಬಲ್ ನಾಳೆ ಅಂತ ಇಲ್ಲ, ನಾನ್ ಹಿಂಗೆ ಇರೋದು ಟ್ರೈನರ್. ಇವತ್ತಿಂದ ಇವತ್ತೇ ಮಾಡ್ಬೇಕು, ಈಗ್ಲೇ ಮಾಡ್ಬೇಕು, 5 ನಿಮಿಷನಾಗೆ ಮಾಡ್ಬೇಕು, 3 ನಿಮಿಷನಲ್ಲೇ ಮಾಡ್ಬೇಕು. ನನ್ಗೆ ನಾಳೆ ಅಂತ ಹೇಳ್ತಾರೆ ನೋಡ್ರಿ, ನನ್ಗೆ ಆಗೋದಿಲ್ಲ. ನಾನು ಹಿಂಗೆ ಇರೋದು, ಅದಕ್ಕೆ ಟ್ರೈನರ್ ಇದ್ದೀನಿ. ಸೊ ಹಾಗಾಗಿ ಇದನ್ನ ನೀವು ಪ್ರಾಕ್ಟಿಕಲ್ ಆಗಿ ಒಂದ್ಸಲ ಮಾಡಿದ್ರೆ ನಿಮ್ಗೆ 100% ರಿಸಲ್ಟ್ ಬರುತ್ತೆ ಅಂತ ಹೇಳಿ ಅನ್ಕೊಂಡಿನಿ. ಸೊ ಎಲ್ರು ನೇರವಾಗಿ ಕುಳಿತುಕೊಡ್ರಿ, 2 ಕೈಗಳನ್ನ ಧ್ಯಾನ ಮುದ್ರೆಗೆ ತಗೋರಿ. ಹಾ, ಇವತ್ ನಮ್ಮ ಮೈಂಡಿಗೆ ಏನ್ ಮಾಡೋಣ? ಒಂದು ಮೆಸೇಜ್ ಅನ್ನ ಕ್ರಿಯೇಟ್ ಮಾಡೋಣ. ಎಸ್, ಎಲ್ರು ನೇರವಾಗಿ ಕೂಡ್ರಿ. ಹಾ, ಯಾರಾದ್ರೂ ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಇದ್ರೆ ಒಂದ್ ಸೈಡಿಗೆ ಬರೋ ಪ್ರಯತ್ನ ಮಾಡ್ರಿ. ಇಟ್ಸ್ ಓಕೆ, ಇಲ್ಲಾಂದ್ರೆ ಕ್ವಿಟ್ ಮಾಡ್ಬೋದು ನೀವು. ಹಾ, ಯಾರಾದ್ರೂ ಬೈಕ್ ನಡೆಸ್ತಾ ಇದ್ದೀರಿ ಅಂದ್ರೆ ನೀವು ಕಣ್ ಮುಚ್ಚಿರಿ. ಹಾ, ಮತ್ ಮ್ಯಾಲ ಹೋಗಿ ಕಣ್ ತೆರಿಬೇಕಾಗುತ್ತೆ ನೋಡ್ರಿ, ಅವ್ರು ಯಾರು ಮುಚ್ಚಬೇಡ್ರಿ. ಎಸ್, ಸೊ ನೇರವಾಗಿ ಕುಳಿತುಕೊಡ್ರಿ, 2 ಕಣ್ಣನ್ನ ಮುಚ್ಚಿ ಸಂಪೂರ್ಣ ನಿಮ್ಮ ಚಿತ್ತ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ಸಂಪೂರ್ಣ ನಿಮ್ಮ ಒಳ ಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರನ್ನ ಗಮನಿಸಿ. ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ. ಎಲ್ಲಿಯೂ ಬಿಗುವಿಲ್ಲದಂತೆ ಶರೀರವನ್ನ ಸಡಿಲಗೊಳಿಸಿ. ರಿಲ್ಯಾಕ್ಸ್ ಆಗಿ. ಇದೀಗ ನಿಮ್ಮ ಚಿತ್ತವನ್ನ ನಿಮ್ಮ ನಾಭಿಯಲ್ಲಿ ಕೇಂದ್ರೀಕರಿಸುತ್ತಾ 3 ಸಲ ಓಂಕಾರವನ್ನ ನಾಭಿಯಿಂದ ಸಹಸ್ರಾರದವರೆಗೂ ತೆಗೆದುಕೊಂಡು ಬನ್ನಿ.
ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸಿ. ನಿಮ್ಮ ತಲೆಯ ಭಾಗ, ಭ್ರುಕುಟಿಯ ಭಾಗ, ಕಂಠದ ಭಾಗ, ಹೃದಯದ ಭಾಗ, ನಾಭಿಯ ಭಾಗ, 2 ಅಂಗೈಗಳು, ನಿಮ್ಮ 2 ಅಂಗಾಲುಗಳು ಓಂಕಾರದ ಸ್ಪಂದನೆ ಮಾಡುತ್ತಿರುವುದನ್ನ ಗಮನಿಸುತ್ತ, ಇದೀಗ ನೀವು ಸಾಕಷ್ಟು ದಿನಗಳಿಂದ ಅಥವಾ ಸಾಕಷ್ಟು ವರ್ಷಗಳಿಂದ ಮಾಡಬೇಕಾದ ಕಾರ್ಯಗಳನ್ನ ಒಂದೊಂದಾಗಿ ನೆನಪಿಸಿಕೊಳ್ಳಿ. ಏನೆಲ್ಲವೂ ಮಾಡಬೇಕೆಂದು ನಿರ್ಧರಿಸಿದ್ದೀರಿ, ಆಸಕ್ತಿ ತೋರಿಸಿದ್ದೀರಿ, ಆದರೆ ಅದು ಪೂರ್ಣಗೊಳಿಸಲು ನಿಮಗೆ ಆಗದೇ ಇರುವ ಎಲ್ಲ ಕಾರ್ಯಗಳನ್ನ ಒಂದೊಂದಾಗಿ ನೆನಪಿಸಿ. ಮೊದಲ ಕಾರ್ಯ, ಎರಡನೇ ಕಾರ್ಯ, ಮೂರನೇ ಕಾರ್ಯ, ನಾಲ್ಕನೇ ಕಾರ್ಯ, ಐದನೇ ಕಾರ್ಯ, ಇದೀಗ ನೀವು ಆ ಎಲ್ಲ ಕಾರ್ಯಗಳನ್ನ ನಾನು ಮಾಡಿಯೇ ತೀರುತ್ತೇನೆ. ಈ 5 ಕಾರ್ಯಗಳಲ್ಲಿ ಈ ದಿನ ಯಾವುದಾದರೂ ಒಂದು ಕಾರ್ಯವನ್ನು ನಾನು ಪ್ರಾರಂಭಿಸಿಯೇ ತೀರುತ್ತೇನೆ. ಅದರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳಿ. ಈ ಕಾರ್ಯವನ್ನ ನಾನು ಇಂದು ಪ್ರಾರಂಭಿಸುತ್ತೇನೆ. ಈ ಕಾರ್ಯ ಸಫಲ ಮಾಡಲು ಆ ಪರಮೇಶ್ವರನಲ್ಲಿ ವಿನಂತಿಸಿಕೊಳ್ಳಿ. ಹೇ ಪರಮೇಶ್ವರ, ಜಗದೀಶ್ವರ, ಸರ್ವೇಶ್ವರ, ನಿನಗೆ ನನ್ನ ಅನಂತ ಕೋಟಿ ನಮನಗಳು, ಧನ್ಯವಾದಗಳು. ನಾನು ನನ್ನ ಜೀವನದ ಈ ಕಾರ್ಯವನ್ನ ಮಾಡಲು ಸಿದ್ಧವಾಗಿದ್ದೇನೆ. ಇದಕ್ಕೆ ನನಗೆ ಶಕ್ತಿಯನ್ನ ಕರುಣಿಸು, ಶಕ್ತಿಯನ್ನ ಕರುಣಿಸು. ಇದೀಗ ನಿಮ್ಮ ತಲೆಯ ಮೇಲೆ ಕೋಟಿ ಸೂರ್ಯ ಪ್ರಕಾಶಿತನಾದ ಪರಮೇಶ್ವರನ ಆಗಮನವಾಗಿದೆ. ಆ ಪರಮೇಶ್ವರನಿಂದ ಹೊರಟ ಬಿಳಿಯಾದ ಬೆಳಕಿನ ಕಿರಣಗಳೀಗ ನಿಮ್ಮ ಮೇಲೆ ಧಾರಾಕಾರವಾಗಿ ಸುರಿಯುತ್ತಿವೆ. ಆ ಪರಮೇಶ್ವರನೀಗ ನಿಮ್ಮ ಕಾರ್ಯಕ್ಕೆ ತಥಾಸ್ತು, ತಥಾಸ್ತು, ತಥಾಸ್ತು ಹೇಳುತ್ತಿದ್ದಾನೆ.
ನಿಮ್ಮ ಚಿತ್ತವನ್ನ ಹೃದಯದ ಹತ್ತಿರ ಕೇಂದ್ರೀಕರಿಸುತ್ತ ಎರಡು ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ. ಎರಡು ಕೈಗಳನ್ನ ಜೋರಾಗಿ ಉಜ್ಜಿಕೊಳ್ಳಿ. ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ, ರಿಲ್ಯಾಕ್ಸ್ ಆಗಿ. ನಿಧಾನಕ್ಕೆ ಎರಡು ಕಣ್ಗಳನ್ನ ತೆರೆಯುತ್ತ ನಿಮ್ಮ ಅಂಗೈಗಳನ್ನ ನೋಡಿಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಎಸ್. ಸೊ ಎಲ್ರೂ ರಿಲ್ಯಾಕ್ಸ್ ಆಗಿದ್ರಿ ಅಂತ ಅನ್ಕೊಂಡಿನಿ. ಓಕೆನಾ? ಎಸ್, ನಾನು ಎಲ್ಲರಿಗೆ ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ. ಹೆಂಗ್ ಫೀಲ್ ಆಯ್ತು? ಒಂದ್ಸಲ ನೀವು ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ನಿಮ್ಮಲ್ಲ ಅನ್ಮ್ಯೂಟ್ ಆಪ್ಷನ್ ಇದೆ ನೋಡ್ರಿ. ಚೆನ್ನಾಗಿ ಅನಿಸ್ತಿದೆ. ಎಸ್ ಎಸ್ ಮಂಜುನಾಥ್ ಸರ್, ಥ್ಯಾಂಕ್ ಯು. ಓನ್ಲಿ 3 ಅಮ್ಮ minutes. ನಂಗೆ ಯಾರೋ ಬಂದು ಹೊಡ್ದಂಗ ಆತ್ರಿ. ಓಕೆ, ಎನರ್ಜಿ ಯಾರೋ ಬಂದು ಹೊಡ್ದಂಗ ಅಂದ್ರೆ ಅದು ಎಬ್ಬಿಸಿಂದಂಗ ಆಗುತ್ತೆ. ಈಗ ಮಾಡಿ ಎಸ್ ನಾರಾಯಣ್ ಸರ್, ಅದ್ಭುತವಾಗಿತ್ತು ಕಾರ್ಯಕ್ರಮ. ನಮ್ಗೆ ಇದೊಂದು ಒಳ್ಳೆ ಅನುಭವ ಆಯ್ತು ನಿಮ್ಗೆ. ಥ್ಯಾಂಕ್ ಯು ಸರ್. ಹಾ, ಬಲ್ವಂತ್ ಸರ್ ಹೇಳ್ರಿ. ಸೂಪರ್ ಇತ್ತು ಮೇಡಮ್. ಓಕೆ. ಸೊ ಇವೆಲ್ಲ ಟೆಕ್ನಿಕ್ಸ್ ಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಮೆಸೇಜ್ ಗಳನ್ನ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ಸಣ್ಣ ಸಣ್ಣ ಟೆಕ್ನಿಕ್ಸ್ ಗಳು, 3 ನಿಮಿಷದ್ದು 5 ನಿಮಿಷ ಟೆಕ್ನಿಕ್ ಗಳು ಇರ್ತವ. ಇವು ನಿಮ್ಗೆ ನಿಮ್ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ ಇವೆಲ್ಲ. ನಾವ್ ಯಾವಾಗ್ಲೂ ತಿಳ್ಕೊಬೇಡ್ರಿ, ನೀವು ದೊಡ್ಡ ದೊಡ್ಡ ಯೋಚನೆ ಮಾಡೇ ದೊಡ್ಡರಾಗ್ತೀವಿ ಅಂತಿಲ್ಲ. ಸಣ್ಣ ಸಣ್ಣ ಯೋಚನೆಗಳ ಮೇಲೆ ಫೋಕಸ್ ಮಾಡಿ ಕೆಲಸ ಮಾಡ್ತಾ ಹೋಗ್ರಿ, ನೀವು ಸಕ್ಸಸ್ ಆಗ್ತೀರಿ. ಹಾಗಾಗಿ ದೊಡ್ಡವರಾಗೋದಕ್ಕೆ ದೊಡ್ಡದ್ ಮಾಡ್ಬೇಡ್ರಿ, ನೀವು ಸಣ್ಣದೇ ಮಾಡ್ರಿ, ಸ್ಟೆಪ್ ಬೈ ಸ್ಟೆಪ್ಪೇ ಮಾಡ್ರಿ. ಈಗ ಇವತ್ ನಿಮ್ ಮೊದ್ಲ ಕೆಲಸ ಏನಿದೆ, ಕ್ಲಾಸ್ ಮುಗಿದ ತಕ್ಷಣ ಈ 5 ಕಾರ್ಯಗಳಲ್ಲಿ ಯಾವುದನ್ನ ನಿಮಗ್ ಮಾಡ್ಬೇಕಂತ ಡಿಸೈಡ್ ಮಾಡಿರಲ್ಲ, ಅದನ್ನ ಇವತ್ ನೀವು ಪ್ರಾರಂಭ ಮಾಡ್ಲೇಬೇಕು. ನೋ ಆಪ್ಷನ್ ಸಿಸ್ಟಮ್ ಇದೆ. ಇವತ್ ಮೆಸೇಜ್ ಎಲ್ಲಿ ಹೋಗಿದೆ? ಇಲ್ಲಿ ಹೋಗಿದೆ, ಭೂಮಿಗೆ ಬಿತ್ತಿಗಿದು. ನಿಮ್ಮ ಮೆದುಳು ಅನ್ನುವಂಥದ್ದು ಒಂದು ಭೂಮಿಯಲ್ಲಿ ಬೀಜ ಬಿತ್ತು. ಈಗ ಅದು ಮಾಡೋದಕ್ಕೆ ನಿಮ್ಗೆ ತಯಾರಿದೆ. ಯಾವಾಗ ಮನಸ್ಸು ರೆಡಿ ಆಗಿರುತ್ತೆ ನೋಡ್ರಿ, ಅವಾಗೆ ನಾವ್ ಅದಕ್ಕೆ ಕೆಲಸ ಕೊಡ್ಬೇಕು. ಇದು ನೆನ್ಪಿಡ್ರಿ. ನಾವು ಬಹಳ ಸಲ ಏನ್ ಮಾಡ್ತೀವಿ, ನಾವು ರೆಡಿ ಇರ್ತೀವಿ, ನಮ್ ಮನಸ್ಸು ರೆಡಿ ಇರೋದಿಲ್ಲ. ಆಗುತ್ತಲ್ಲ, ನಾವು ರೆಡಿ ಆಗಿರ್ತೀವಿ, ಫುಲ್ ಮೇಕಪ್ ಆಗಿರ್ತೀವಿ, ಒಂದು ವಿಡಿಯೋ ಮಾಡೋಣ, ನಮ್ಗೂ ಆಗುತ್ತೆ. ಟ್ರೈನರ್ಸ್ ಬಾ ದೊಡ್ಡ ಸಮಸ್ಯೆ. ಫುಲ್ ರೆಡಿ ಆಗಿರೋದ, ಮೂಡ್ ಇರೋದಿಲ್ಲ ಅವತ್ ಮಾಡೋದಕ್ಕೆ. ಮತ್ತೆ ಯಾವತ್ತು ಮನಸ್ಸು ರೆಡಿ ಆಗಿರುತ್ತೆ ನೋಡ್ರಿ, ಅವತ್ ಶರೀರ ರೆಡಿ ಇರೋದಿಲ್ಲ. ಶರೀರಕ್ಕೆ ಥಕಾವಟ್ಟಾಗಿರುತ್ತೆ, ಅಥವಾ ಎಲ್ಲೋ ಆಲಸ್ಯ ಬಂದಿರುತ್ತೆ, ಎಲ್ಲೋ ಹೋಗ್ ಬಂದಿರ್ತೀವಿ, ಬಹಳ ಹೈರಾಣ ಆಗಿರ್ತೀವಿ, ಅವತ್ ಆಗೋದಿಲ್ಲ. ಸೊ ಹಾಗಾಗಿ ಯಾವತ್ತು ಮನಸ್ಸು ಜಾಗೃತ ಆಗುತ್ತೆ ನೋಡ್ರಿ, ಅವತ್ತೇ ಅದಕ್ಕೆ ಕೆಲಸವನ್ನ ಕೊಡ್ಬೇಕು ನಾವು. ಸೊ ಹಾಗಾಗಿ ಇವತ್ತಿದು ಸ್ಟಾರ್ಟ್ ಮಾಡ್ಬೋದಾ? ನೀವು ಸ್ಟಾರ್ಟ್ ಮಾಡ್ಬೋದಾ? ಎಸ್, ಪ್ರತಿಯೊಬ್ರು ಸ್ಟಾರ್ಟ್ ಮಾಡ್ಬೇಕು. ಆಮೇಲೆ ನೀವು ಯಾವ ಗ್ರೂಪ್ ನಲ್ಲಿ ಇದ್ದೀರಿ ನೋಡ್ರಿ, ಅದೇ ಗ್ರೂಪ್ ನಲ್ಲಿ ಡನ್ ಅಂತೇಳಿ ಮೆಸೇಜ್ ಹಾಕ್ಬೇಕು. ಯಸ್, ನಾನ್ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಯಾವಾಗ ಹಾಕ್ಬೇಕು? ಕ್ಲಾಸ್ ಮುಗಿದ್ಮೇಲೆ. ಈಗ ಹಾಕ್ಬೇಡ್ರಿ. ಯಾವ ಗ್ರೂಪ್ ನಲ್ಲಿ ಜಾಯ್ನ್ ಆಗಿದ್ರಿ ಅಲ್ಲಿ ಎಸ್ ನಾನ್ ಡನ್, ನಾನ್ ಮಾಡ್ಲಿಕ್ಕೆ ತಯಾರಿದ್ದೀನಿ, ನೀವು ಮಾಡ್ತಾ ಹೋಗ್ರಿ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ ನೋಡ್ರಿ, ಅದು ಮಾಡಿದ್ರೆ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಓಕೆನಾ? ಸೊ ಒಂದು ಪಾಸಿಟಿವ್ ಅನ್ನ ಇವತ್ ಏನ್ ಮಾಡೀವಿ, ನಾನ್ ಇವತ್ ನಾವು ಸೇವ್ ಮಾಡೀನಿ. ನೀವ್ ಅದನ್ನ ಏನ್ ಮಾಡ್ಬೇಕಂದ್ರೆ ಕಾರ್ಯ ರೂಪದಲ್ಲಿ ತರಬೇಕು, ಮೊದಲನೇದು. ಅದಾದ್ಮೇಲೆ ಸೆಕೆಂಡ್ ಬರ್ಕೋರಿ. ನೆಕ್ಸ್ಟ್ ಸ್ವಲ್ಪ ಮುಂದೆ ಹೋಗೋಣ. ಡನ್. ಹಾ, ಅದಾದ್ಮೇಲೆ ನೀವು ಸಂಪೂರ್ಣ ಆರೋಗ್ಯವಾಗಿರ್ಬೇಕಾಗಿದೆ ಅಂತ ತಿಳ್ಕೊರಿ. 100ಕ್ಕೆ 100ರಷ್ಟು ನಾನು ಹೆಲ್ದಿ ಆಗಿರ್ಬೇಕಂದ್ರ ನೀವು ಪ್ರತಿ ದಿನನೂ ಸಮೇತ ಧ್ಯಾನ ಮಾಡ್ಲೇಬೇಕು ನೋಡ್ರಿ, ಮೆಡಿಟೇಷನ್. ಸೊ ಇವತ್ತು ನೀವು ಯಾವುದೇ ಹಾಸ್ಪಿಟಲ್ ಹೋದಾಗ್ಲೂ ಸಮೇತ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಮೆಡಿಟೇಷನ್ ಮಾಡ್ರಿ, ಗೊತ್ತಲ್ಲ ನಿಮ್ಗೆ? ಡಾಕ್ಟರ್ಸ್ ಹೇಳತ್ತಾರ ಮೆಡಿಟೇಷನ್ ಮಾಡ್ರಿ, ವಾಕಿಂಗ್ ಮಾಡ್ರಿ, ಜಾಗಿಂಗ್ ಮಾಡ್ರಿ, ಬರೀ ಟ್ಯಾಬ್ಲೆಟ್ಸ್ ತಗೊಂಡ್ರಿ ಅಂತ ಯಾರು ಹೇಳ್ತಾ ಇಲ್ಲ. ಈವನ್ ಡಾಕ್ಟರ್ಸಿಗೂ ಗೊತ್ತಾಗಿದೆ ನಮ್ಗಿಂತಾನು ದೊಡ್ಡದೊಂದು ಚಿಕಿತ್ಸೆ ಕೊಡೋ ಶಕ್ತಿ ಬೇರೆನೆ ಇದೆ ಅಂತ. ಆ ಶಕ್ತಿ ಯಾವುದಂದ್ರ ಯೂನಿವರ್ಸಲ್ ಪವರ್. ಬರ್ಕೋರದ್ರ ಹೆಸರು ವಿಶ್ವಶಕ್ತಿ. ಹಾ, ಈ ವಿಶ್ವಶಕ್ತಿ ಏನ್ ಮಾಡುತ್ತೆ ಅಂದ್ರ ಧ್ಯಾನದ ಸಂದರ್ಭದಲ್ಲಿ ನನ್ ಜೊತೆಗೆ ಏನು ಆಗುತ್ತೆ ಅಂದ್ರೆ ಕನೆಕ್ಟ್ ಆಗುತ್ತೆ. ಈಗ ನನ್ಗೆ ಯಾರಾದ್ರೂ ಕ್ವಶನ್ ಮಾಡ್ಬೋದು, ಮೇಡಮ್ ಧ್ಯಾನದಾಗೆ ಯಾಕೆ ಬರ್ಬೇಕು, ಧ್ಯಾನ ಇಲ್ದಾಗ್ನು ವಿಶ್ವಶಕ್ತಿ ಬರ್ಬೋದಲ್ಲ ನಮ್ಮ ಹತ್ರ? ಯಾರಿಗಾದ್ರೂ ಡೌಟ್ ಇದೆನಾ? ಧ್ಯಾನ ಇಲ್ಲದಾಗ್ನು ಅದು ಬರುತ್ತೆ, ಆದ್ರೆ ಅದು ಸ್ವೀಕಾರ ಮಾಡೋ ಶಕ್ತಿ ನನ್ನ ಹತ್ರ ಇರೋದಿಲ್ಲ. ಗೊತ್ತಾಯ್ತಲ್ಲ? ಈಗ ನಾನು ನಿಮ್ ಕ್ಲಾಸ್ ಮಾಡತ್ತೀನಿ, ನೀವು ಏನ್ ಮಾಡಿರಿ, ವಿಡಿಯೋ ಆಫ್ ಮಾಡಿರಿ. ಈಗ ಎಲ್ಲಿಂದ ಶಕ್ತಿ ಬರುತ್ತೆ ನನ್ಗೆ ಹೇಳ್ರಿ? ಬರೋದಿಲ್ಲ. ಸೊ ಹಾಗಾಗಿ ಮೆಡಿಟೇಷನ್ದಾಗ ಏನಾಗುತ್ತೆ ಅಂದ್ರ ನಮ್ಮ ಶರೀರ ಒಂದೇ ಕಡೆಗೆ ನಾವು ಕೂಡ್ತೀವಿ ನೋಡ್ರಿ. ಯಾವಾಗ ಶರೀರ ಒಂದೆಡೆ ಬರುತ್ತೆ ನೋಡ್ರಿ, ಮನಸ್ಸು ನಿಧಾನಕ್ಕೆ ಏಕಾಗ್ರ ಆಗುತ್ತೆ.
ಯಾವಾಗ ಮನಸ್ಸು ಉಸಿರಾಟದ ಕಡೆ ಬರುತ್ತೆ ನೋಡ್ರಿ, ಅವಾಗ ಯೂನಿವರ್ಸಲ್ ಪವರ್ ಇದೆ ನೋಡ್ರಿ ನನ್ನೊಳಗೆ ಹರಿಯೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಮೆಡಿಟೇಷನ್ ಕಂಪಲ್ಸರಿ ಬರ್ಕೋರಿ. ಮೆಡಿಟೇಷನ್ ಇದೆ ನೋಡ್ರಿ, ಧ್ಯಾನ ಅಗತ್ಯ ಇಲ್ಲ, ಅನಿವಾರ್ಯ ಇದೆ, ಅನಿವಾರ್ಯ. ನೀವೇನಾದ್ರೂ ನಿಮ್ಮ ವಯಸ್ಸಿನ ಅನುಗುಣವಾಗಿ ಎಕ್ಸಾಂಪಲ್ ಹೇಳ್ತೀನಿ, ಎಷ್ಟು ಮೆಡಿಟೇಷನ್ ಮಾಡ್ಬೇಕು ಅಂತ ಬರ್ಕೋರಿ. ಎಸ್, ಮೆಡಿಟೇಷನ್ ಎಷ್ಟು ಮಾಡ್ಬೇಕು ಸ್ವಲ್ಪ ಕ್ವಶನ್ ಹಾಕೋರಿ, ನಿಮ್ಗೆ ಗೊತ್ತಾಗುತ್ತೆ. ಹಾ, ಎಲ್ಲರಿಗೆ 2 ತಾಸು 3 ತಾಸು ಮೆಡಿಟೇಷನ್ ಮಾಡೋದು ಬೇಕಾಗಿಲ್ಲ. ಹಾ, ಸಾಕ್ ಸಾಕ್, ಡನ್, ಥ್ಯಾಂಕ್ ಯು. ಓಕೆ, ಸೊ ಮೆಡಿಟೇಷನ್ ಎಷ್ಟು ಮಾಡ್ಬೇಕು ಅಂದ್ರೆ ನಮ್ಮ ಬಾಡಿ ಏಜ್ ಎಷ್ಟಿದೆ ನೋಡ್ರಿ ಅಷ್ಟು ಮೆಡಿಟೇಷನ್ ಮಾಡ್ಬೇಕು. ಬಾಡಿ ಏಜ್ ಅಂದ್ರೆ ಶಾರೀರಿಕವಾಗಿರುವಂತ ವಯಸ್ಸು. ಈಗ ನಂದಿದೆ ನೋಡ್ರಿ, ನಂದು 43 ಇದೆ. ಯಾರಿಗಾದ್ರೂ ಅನಿಸುತ್ತಾ 43 ಇದೆ ಅಂತ? ಯಾರಿಗಾದ್ರೂ? ನಾನು ಹೇಳಿನಿ ಅಟ್ಟೆ ಗೊತ್ತಾಗ್ಯದ, ಇಲ್ಲಾಂದ್ರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ. ರೀಸನ್ ಏನು ಅಂದ್ರೆ ನಾನು ಮೆಡಿಟೇಷನ್ ಮಾಡ್ತೀನಿ, ಪ್ರತಿದಿನ ಮಾಡ್ತೀವಿನೂ ಮಾಡಿಸ್ತೀವಿನೂ. ಬೆಳಿಗ್ಗೆ ನಮ್ದೊಂದು ಸೆಷನ್ ನಡೆಯುತ್ತೆ 5:30 ಇಂದ 6:30 ತನಕ. ಅದು 3 ತಿಂಗಳಿಂದ ನಡೀತಾ ಇದೆ, ನಮ್ದು ಕಂಟಿನ್ಯೂ ಆಗಿ ನಡೀತಾ ಇದೆ. ಈಗ ಮತ್ತೆ 2ನೇ ಬ್ಯಾಚ್ ಅನ್ನ ಶುರು ಮಾಡಿವಿ. ನಾನು ಎದ್ದ ತಕ್ಷಣಕ್ಕೆ ಯಾವಾಗ ಧ್ಯಾನ ಮಾಡ್ತೀನಿ, ಒಳ್ಳೆ ವಿಚಾರಗಳನ್ನ ಮಾಡ್ತೀನಿ, ಅಫರ್ಮೇಶನ್ಸ್ ಅನ್ನ ಮಾಡ್ತೀನಿ ಅಂದ್ರ ನನ್ನ ಹೆಲ್ತ್ 100% ಬೆಸ್ಟ್ ಇರುತ್ತೆ, ನೆನ್ಪಿಟ್ಕೋರಿ. ಸೊ ಹಾಗಾಗಿ ನೀವು ಧ್ಯಾನ ಮಾಡೋದ್ರಿಂದ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರ ನಿಮ್ಮ ಒಳಗೆ ರೋಗ ನಿರೋಧಕ ಶಕ್ತಿ ಇದೆ ನೋಡ್ರಿ, ಅದು ಜಾಸ್ತಿ ಆಗುತ್ತೆ. ನೀವ್ ಹಿಂಗ್ ತಿಳ್ಕೊಬೇಡ್ರಿ, ಮೆಡಿಟೇಷನ್ ಮಾಡ್ಲಿ ಯಾರು ಮಾಡಿಲ್ಲ ಅವರಿಗೆ ಆರೋಗ್ಯ ತಪ್ಪುತ್ತೆ ಅಥವಾ ಮಾಡೋರಿಗೆ ತಪ್ಪೋದಿಲ್ಲ. ನೋ, ನಮಗೂ ಆರಾಮ್ ಇರೋದಿಲ್ಲ, ನಮಗೂ ಸಮಸ್ಯೆ ಬರುತ್ತೆ. ಧ್ಯಾನಿಗಳಿಗೂ ಆರಾಮ್ ತಪ್ಪುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಬಹಳ ಬೇಗ ನಾವು ಕ್ಯೂರ್ ಆಗ್ಬಿಡ್ತೀವಿ, ಬಹಳ ಬೇಗ. ಈಗ ನನ್ ಬೆಳಗಿನ ಅವಧಿಯಲ್ಲಿ ಇಲ್ಲಿ ನಮ್ದು ಎಂಕಪ್ಪ ಸರ್ ಇದ್ದಾರೆ, ಮಂಜುಳಾ ಮ್ಯಾಮ್ ಇದ್ದಾರೆ. ಒಂದ್ 15-20 ದಿವಸಿನ ಹಿಂದೆ ನನ್ ಧ್ವನಿ ಕುಂತಿತ್ತು. ಧ್ವನಿ ಗೊತ್ತಲ್ಲ ನಿಮ್ಗೆ? ಹಾ, ಇದು ಸ್ವಲ್ಪ 2 ದಿನದ ಕವರ್ ಆಗಿದೆ ಅದು. 2 ದಿನದ ನಾನು ಯಾವಾಗ ಮೆಡಿಟೇಷನ್ ಮಾಡ್ತಿಲ್ಲ ನೋಡ್ರಿ 4 ವರ್ಷದ ಹಿಂದೆ, ಅವಾಗ ಒಂದ್ಸಲ ನನ್ ಧ್ವನಿ ಸಮಸ್ಯೆ ಆದ್ರ ಮಿನಿಮಮ್ 15 ದಿನ ತಿಂಗಳು ಬೇಕಾಯ್ತಿತ್ತು ನನಗೆ. ಅಷ್ಟು ಸಮಯ ಆದ್ಮೇಲೆ ಅದು ಕ್ಯೂರ್ ಆಗ್ತಿತ್ತು. ಅದು ಹಾಸ್ಪಿಟಲ್ಗೆ ಹೋಗ್ಬೇಕು, ಟ್ರೀಟ್ಮೆಂಟ್ ತಗೋಬೇಕು, ಏನೆಲ್ಲಾ ಮಾಡಿದ್ಮೇಲೆ 15 ದಿವಸ ತಿಂಗಳಾದ ನಂತರ ಕೇವಲ 2 ದಿನದಲ್ಲಿ ಅದು ಸರಿ ಹೋಗಿದೆ, ಕರೆಕ್ಟ್ ಆಗಿದೆ. 2 ದಿನ ಕ್ಲಾಸ್ ಮಾಡಿಲ್ಲ, 3ನೇ ದಿನ ಮತ್ ಕುಂತು ನಾನು ಆಸ್ ಇಟ್ ಈಸ್ ಕ್ಲಾಸ್ ಮಾಡಿ. ಸೊ ಹಾಗಾಗಿ ಮೆಡಿಟೇಷನ್ ಏನ್ ಮಾಡುತ್ತೆ ಅಂದ್ರೆ ನಿಮ್ ಒಳಗ್ ಒಂದು ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಹೈ ಲೆವೆಲ್ ತಗೊಂಡೋಗುತ್ತೆ. ಅದಾದ್ಮೇಲೆ ಬರ್ಕೋರಿ, ನಮ್ಗೆ ಕಣ್ಣಿಗೆ ಕಾಣುವ ಜಗತ್ತಿದೆ ನೋಡ್ರಿ, ಅದು ಓನ್ಲಿ 2% ಮಾತ್ರ ಇದೆ. ಇದು ನೀವು ಮೈಂಡ್ ಅಲ್ಲಿ ಯಾವತ್ ನೀವು ಸೇವ್ ಮಾಡ್ತೀರಿ ನೋಡ್ರಿ, ಅವಾಗ ಸಕ್ಸಸ್ ಆಗ್ತೀರಿ. ನೀವ್ ಏನೆಲ್ಲಾನು ನೋಡ್ತಾ ಇದ್ದೀರಿ ನೋಡ್ರಿ, ಯಾವ್ದು ಬಾಳ ದೂರ ಹೋಗ್ಬೇಡ್ರಿ. ನಮ್ ಶರೀರ ಇದೆ ನೋಡ್ರಿ, ನಮ್ ಕಣ್ಣಿಗೆ ಎಷ್ಟು ಕಾಣಿಸ್ಲತ್ತದ ಹೇಳ್ರಿ? 2% ಓನ್ಲಿ. 98% ಒಳಗಿನ ಮಷಿನರಿಗಳು ಕೆಲಸ ಮಾಡ್ತಾ ಇವೆ, ಗೊತ್ತಲ್ಲ ನಿಮ್ಗೆ? ಬರೀ ಕಣ್ಣು ಇಷ್ಟೇ ಕಾಣತಾವ. ಕಣ್ಣಿನ ಆಪರೇಷನ್ ಮಾಡುವಾಗ ಹೋಗಿ ವಿಡಿಯೋ ನೋಡ್ರಿ ನೀವು, ಭಯಂಕರ ಇರುತ್ತೆ. ಒಳಗೆ ಎಷ್ಟು ಪದರವಾಗ ಗೊತ್ತಾಗುತ್ತೆ ನಿಮ್ಗೆ. ನೋಡಿದ್ರೆಲ್ಲ ಕಣ್ಣಿನ ಆಪರೇಷನ್ ಆಗುವಾಗ ಹೊರಗೆಲ್ಲ ಕ್ಯಾಮ್ರಾದೊಳಗೆಲ್ಲ ಹಾಕ್ತಿರ್ತಾರೆ, ಟಿವಿದೊಳಗೆ ಬರುತ್ತೆ. ಅವಾಗ ಗೊತ್ತಾಯ್ತು ಕಣ್ಣಿನಾಗೆ ಏಟ ಗಡ್ಬಡದ ಒಳಗ, ಎಷ್ಟು ಮಷಿನರಿ, ಎಷ್ಟು ನರಗಳು, ಎಷ್ಟು ಅರೆ ಕೇಳ್ಬೇಡ್ರಿ. ಸೊ ಹಾಗಾಗಿದ್ರ ಅರ್ಥ ಏನು ಅಂದ್ರ ಕಣ್ಣಿಗೆ ಕಾಣೋ ಜಗತ್ತಿದೆ ನೋಡ್ರಿ, ಅದು 2% ಇದೆ. ಕಾಣ್ಲಾರ್ದು ಅಂದ್ರೆ ಇನ್ವಿಸಿಬಲ್ ಅಂತೀವಿ, ಅದು 98% ವರ್ಕ್ ಮಾಡ್ತಾ ಇದೆ. ಸೊ ಹಾಗಾಗಿ ನೀವು ನಿಮ್ಮ ಲೈಫ್ ನ ಎಲ್ಲಾ ಏರಿಯಾಗಳು ಕವರ್ ಮಾಡ್ಕೊಳ್ಬೇಕು ಅಂದ್ರ ಆ ಪರಾತ್ಪರ ಶಕ್ತಿ ಇದೆ ನೋಡ್ರಿ, ಅದ್ರ ಜೊತೆಗೆ ನಾವು ಜೋಡಿಸ್ಕೊಳ್ಬೇಕು. ಆ ಪರಾತ್ಪರ ಶಕ್ತಿ ಯಾವಾಗ ಜೋಡಿಸ್ಕೊಳ್ಳುತ್ತೆ ಅಂದ್ರೆ ಅದು ನಾನ್ ಧ್ಯಾನಸ್ಥವಾದಾಗ ಮಾತ್ರ ಜೋಡಿಸ್ಕೊಳ್ತು. ಭಾಷಣ ಹೊಡಿಯಾಗ ಜೋಡಿಸ್ಕೊಳ್ಳಲಿಲ್ಲ, ನೆನ್ಪಿಟ್ಕೋರಿ. ಹಿಂಗೆ ಮಾತಾಡೋರು ಬಾಳ ಜನ ಸಿಗ್ತಾರೆ, ನಾನು ಒಬ್ಬಕಿನೇ ಸಿಕ್ಕಿನ ತಿಳ್ಕೊಬೇಡ್ರಿ, ಬಾಳ ಜನ ಇದ್ದಾರೆ ಟ್ರೈನರ್ಸ್, ಲೆಕ್ಕ ಇಲ್ಲ. ಆದ್ರ ಪರಮಾತ್ಮ ಯಾರಿಗ್ ಸಪೋರ್ಟ್ ಮಾಡ್ತಾನಂದ್ರ ಯಾರ ಒಳಗೆ ಅಂತಹ ಒಂದು ಎನರ್ಜಿ ಇದೆ ನೋಡ್ರಿ, ಅವ್ರಿಗೆ ಮಾತ್ರ ಅವನು ಸಪೋರ್ಟ್ ಮಾಡ್ತಾನೆ. ಸೊ ಹಾಗಾಗಿ ಮೆಡಿಟೇಷನ್ ಇದೆ ನೋಡ್ರಿ, ಅದು ನಿಮ್ಗೆ ಮೆಡಿಷನ್ ತರ ಹೆಲ್ಪ್ ಮಾಡುತ್ತೆ. ಬರ್ಕೊರ್ಬೇಕಾದ್ರೆ ಔಷಧಿ ಯಾವ ರೀತಿ ಕೆಲಸ ಮಾಡುತ್ತೆ ನೋಡ್ರಿ, ಧ್ಯಾನನು ಸಮೇತ ಅದೇ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ನಾಳೆಯಿಂದ ದಯವಿಟ್ಟು ನಿಮ್ಮ ವಯಸ್ಸು ಎಷ್ಟಿದೆ ನೋಡ್ರಿ ಅಷ್ಟು ಮೆಡಿಟೇಷನ್ ಮಾಡೋದಕ್ಕೆ ಶುರು ಮಾಡ್ರಿ. ಇದು ಯಾವಾಗ ಮಾಡ್ಬೇಕಂದ್ರೆ ನನ್ಗನಿಸ್ತದ ಸೂರ್ಯೋದಯಕ್ಕಿಂತ ಮುಂಚೆ ಮಾಡಿದ್ರೆ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೀವು 10ಕ್ಕೆ ನಾನು ಖಾಲಿ ಇರ್ತೀನ್ರಿ ಅಂತ 10ಕ್ಕೆ ಫೋನ್ ಮೆಡಿಟೇಷನ್ ಮಾಡ್ರಿ, 10 ಮಂದಿ ಫೋನ್ ಹಚ್ತಾರೆ ನಿಮ್ 10 ಅಲ್ಲೇ ಮುಗಿದು ಹೋಗುತ್ತೆ. ಹೀಗ್ ನೀವು ಕಣ್ಣು ಮುಚ್ಚಿರ್ತಾರೆ, ಕಣ್ಣು ತೆರೆಸ್ಲಕ್ 10 ಮಂದಿ ಇರ್ತಾರಲ್ಲಿ, ಆಗೋದಿಲ್ಲ. ಸೊ ಹಾಗಾಗಿ ನಸುಕಿನ ಜಾವದಲ್ಲಿ ನೀವೇನ್ ಮೆಡಿಟೇಷನ್ ಮಾಡ್ತೀರಿ ನೋಡ್ರಿ, ಅದು ಹೈ ವೈಬ್ರೇಷನ್ ಮತ್ತೆ ಹೈ ಫ್ರೀಕ್ವೆನ್ಸಿ ಜೊತೆ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. 1ನೇದು. ಅದಾದ್ಮೇಲೆ 2ನೇದ್ ಬರ್ಕೋರಿ, ಬೆಳಿಗ್ಗೆ 8 ಗಂಟೆಯ ಒಳಗೆ ಸಮಯ ಬರ್ಕೋರಿ. ಬೆಳಿಗ್ಗೆ 8 ಗಂಟೆಯ ಒಳಗೆ ಡೊಪಾಮೈನ್ ಅನ್ನುವಂಥದ್ದು ಒಂದು ದ್ರವ ನಮ್ಮ ಮೈಂಡ್ ಅಲ್ಲಿ ಸ್ರವಿಸುತ್ತೆ, ಅದು ಪಾಸಿಟಿವ್ ಆಗಿ ಸ್ರವಿಸುತ್ತೆ. ಡೊಪಾಮೈನ್ ಅಂತ ಹೇಳಿ, ಅಲ್ಲಿ ಡೊಪಾಮೈನು, ಸೆರೋಟೋನಿನ್, ಬೇರೆ 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 ದ್ರವಗಳಿವೆ. ಮತ್ತೆ ಹೇಳುವಾಗ ನಾನು ಅದನ್ನ
ಕಂಪ್ಲೀಟ್ ಹೇಳ್ತೀನಿ, ಬಟ್ ಇವತ್ ಬರ್ಕೋರಿ. ಡೊಪಮೈನ್ ಇದೆ ನೋಡ್ರಿ, ಅದು ಪಾಸಿಟಿವ್ ಆಗಿ ರಿಲೀಸ್ ಆಗ್ತಾ ಇರುತ್ತೆ. ಹಾ, ಮಾಡ್ಬೋದು, ಯಾವಾಗ್ಲೂ ಮಾಡ್ರಿ. 3:30 ಯಾವಾಗ್ಲೂ ಮಾಡ್ಬೋದು ನೀವು. 3:30ಕ್ಕಿಂತ ಆ ಕಡೆ ಮಾಡ್ಬೇಡಿ. 3:30ಕ್ಕಿಂತ ಆ ಕಡೆ ಮಾಡೋರೆಲ್ಲ ಸನ್ಯಾಸಿಗಳಂತಾರ ನೋಡ್ರಿ. ಹಾ, ಅವ್ರು ಮಾಡ್ತಾರೋ, ನಮ್ಗೆ ಏನ್ ಬೇಕಾಗಲ್ಲ. ಮನೆ, ಮಕ್ಕಳು, ಸಂಸಾರ ಎಲ್ಲ ಇದೆ ನಮ್ದು. ನೀವ್ ಆರಾಮ್ಸೆ ಮಾಡ್ಬೋದು. 4 ಗಂಟೆ ನಂತರ ಯಾವಾಗ ಬೇಕಾದಾಗ ಮಾಡ್ರಿ. ಓಕೆನಾ? ಸೊ ಹಾಗಾಗಿ ಡೊಪಮೈನ್ ಏನ್ ಮಾಡುತ್ತೆ ಅಂದ್ರೆ ಪಾಸಿಟಿವ್ ಆಗಿ ಅದು ಯಾವಾಗ ರಿಲೀಸ್ ಆಗುತ್ತೆ ನೋಡ್ರಿ, ನಿಮ್ ಒಳಗೆ ಏನಾಗುತ್ತೆ ಅಂದ್ರ ಉತ್ಸಾಹ ಮತ್ತು ಉಲ್ಲಾಸ ಇದೆ ನೋಡ್ರಿ, ಅದು ಜಾಸ್ತಿ ಆಗುತ್ತೆ. ನೀವು ಬೆಳಿಗ್ಗೆ ನಸ್ಕಿನಾಗ ಎದ್ದು ಮೆಡಿಟೇಷನ್ ಮಾಡಿ ನೋಡ್ರಿ, ಇಡೀ ದಿನ ಫುಲ್ ಖುಷ್ ಗಾಡಿ, ಏನ್ ತಲೆ ಕೆಡ್ಸ್ಕೊಳಂಗಿಲ್ಲ. ಕ್ಷಮಾಭಾವ ಬರುತ್ತೆ. ಯಾಕಂದ್ರೆ ರಿಲ್ಯಾಕ್ಸ್ ಆಗಿದೆ ಮೈಂಡ್. ಯಾವುದಕ್ಕೂ ಹೋರಾಟ ಮಾಡೋದಕ್ಕೆ ಅದು ರೆಡಿ ಆಗಿರೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ನೀವು ಧ್ಯಾನಿಗಳಾದಾಗ ಮಾತ್ರ ನಿಮ್ಮ ಜೀವನ ಇದೆ ನೋಡ್ರಿ, ಅದು ಪರಿವರ್ತನೆ ಆಗುತ್ತೆ ಅಂತೇಳಿ ಹೇಳ್ತಾ, ಸೊ ಇನ್ನು ಒಂದ್ ಏನು ಅಂದ್ರೆ, ನಾಳೆ ಮತ್ತು ನಾಡಿದ್ದು 2 ದಿನ ನಮ್ ಸೆಷನ್ ನಡೀತಾ ಇದೆ. ಅದಕ್ಕೆ ಒಂದ್ ಕಂಡೀಷನ್ ಏನು ಅಂದ್ರ, ಇಲ್ಲಿ ಒಂದು ಫಾರ್ಮೆಟ್ ಬಂದಿದೆ, ಅದನ್ನ ನೀವು ತುಂಬಬೇಕು. ತುಂಬಿದವ್ರಿಗೆ ಲಿಂಕ್ ಬರುತ್ತೆ. ಹಾ, ಗೂಗಲ್ ಸೀಟ್ ಬಂದಿದೆ, ಅದನ್ನ ತುಂಬಬೇಕು. ಹಾ, ಯಾವ್ದು ಬೇಕಾಗಿದ್ ಮಾಡ್ರಿ. ನೀವು ಯೂಟ್ಯೂಬ್ನಾಗ ಹೋಗಿ ಯಾವ್ದು ಮಾಡ್ರಿ, ನಾನು ಯಾವತ್ತೂ ಹೇಳಲ್ಲ ನಮ್ದೇ ಮೆಡಿಟೇಷನ್ ಮಾಡ್ರಿ ಅವ್ರದ್ದು. ಎಲ್ಲಾ ಮೆಡಿಟೇಷನ್ ನಲ್ಲಿ ಎನರ್ಜಿ ಇರುತ್ತೆ, ಬಟ್ ನಿಮ್ಗೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಬೇಕಷ್ಟೇ. ಫ್ರೀಕ್ವೆನ್ಸಿ ಅಂದ್ರೆ ನೀವು ಕಣ್ ಮುಚ್ಚಿದ್ರದ ರಿಲ್ಯಾಕ್ಸ್ ಅನಿಸ್ಬೇಕು, ನಿಮ್ಗೆ ವಾವ್ ಅನಿಸ್ಬೇಕು, ಗ್ರೇಟ್ ಫೀಲ್ ಆಗ್ಬೇಕು. ಈಗ ನನ್ಗೆ ನೋಡ್ರಿ, ನನಗ ಮ್ಯೂಸಿಕ್ ಮೆಡಿಟೇಷನ್ಗಳು ನನಗೆ ಬಹಳ ಇಷ್ಟ ಆಗುತ್ತೆ, ಮ್ಯೂಸಿಕ್ ಇರುವಂತದ್ದು. ಅದೇ ಯಾರಾದ್ರೂ ಹೇಳೋ ಗೈಡೆಡ್ ಮೆಡಿಟೇಷನ್ ಇದೆ ನೋಡ್ರಿ, ನನ್ಗೆ ಅಷ್ಟು ಸೆಟ್ ಆಗೋದಿಲ್ಲ ನನಗೆ. ಸೊ ಹಾಗಾಗಿ ನಾನು ಯಾರಿಗೂ ಹೇಳೋದಿಲ್ಲ ನೀವು ಗೈಡೆಡೇ ಮಾಡ್ರಿ, ನೀವು ಮ್ಯೂಸಿಕ್ ಇದ್ದಿಂದೆ ಮಾಡ್ರಿ. ನೋ, ನಿಮ್ಗೆ ಯಾವ್ದು ಸೆಟ್ ಆಗುತ್ತೆ ಅದು ಮಾಡ್ರಿ. ಯಾವ್ದಾದ್ರು ಮಾಡ್ರಿ, ಒಂದ್ ಕಡೆ ಕೂಡೋದಕ್ರ ಕಲೀರಿ. ಒಂದ್ ಕಡೆ ಕೂಡ್ರಿ, ನೀವು ಬರೀ ಶರೀರಕ್ಕೆ ಕೂಡ್ಸೋದಕ್ ಕಲೀರಿ, ಆಮೇಲೆ ನೀವು ಏನ್ ಬೇಕದು ಮಾಡ್ಬೋದು. ಸೊ ಹಾಗಾಗಿ ನಾನ್ ನಿಮ್ಗೆ ಒಂದ್ 3 ನಿಮಿಷ ಟೈಮ್ ಕೊಡ್ತಾ ಇದ್ದೀನಿ. ಈ ಫಾರ್ಮ್ ಅನ್ನ ಎಲ್ಲಾರು ತುಂಬ್ರಿ. ತುಂಬಿದವ್ರಿಗೆ ಮಾತ್ರ ನಾಳೆದು ಹಾ ಲಿಂಕ್ ಬರುತ್ತೆ ಅಂತ ಹೇಳಿ ಹೇಳ್ತೀನಿ. ಎಷ್ಟ್ ನಿಮಿಷ ಮಾಡ್ಬೇಕು, ನಮ್ಮ ವಯಸ್ಸು ಎಷ್ಟಿದೆ ಅಷ್ಟ್ ನಿಮಿಷ ಮಾಡ್ಬೇಕು. ಈಗ ಬಂದಿದೆ ನೋಡ್ರಿ ರಮೇಶ್ ಸರ್, ನೀವು ಬರೀ ಕ್ಲಿಕ್ ಮಾಡಿದ್ರೆ ಸಾಕು, ಓಪನ್ ಆಗುತ್ತೆ. ನಾನ್ 3 ನಿಮಿಷ ನನ್ನ ವಿಡಿಯೋ ಆಫ್ ಮಾಡ್ತೀನಿ, ಬೇಗ ಬೇಗ ತುಂಬ್ರಿ. 3 ನಿಮಿಷದಲ್ಲಿ ಕ್ಲಿಯರ್. ಓಪನ್ ಆಗ್ತಾ ಇಲ್ಲ. ಈಗ ನೋಡ್ರಿ ಒಂದ್ಸಲ. ಎಸ್, ಇಟ್ಸ್ ಓಕೆ. ಒಂದ್ ವೇಳೆ ಆಗ್ತಾ ಇಲ್ಲ ಅಂದ್ರೆ ಇಟ್ಸ್ ಓಕೆ. ನೀವು ಇಲ್ಲಿ ಹೆಸರು ಮತ್ತೆ ಮೊಬೈಲ್ ನಂಬರ್ ಅನ್ನ ನೀವು ಇಲ್ಲಿ ಕಳಿಸಿದ್ರೆ ನಿಮ್ದು ಫಾರ್ಮ್ ನಿಮ್ಗೆ ಕಳಿಸ್ತಾರೆ ನಿಮ್ದು ವಾಟ್ಸಪ್ಪಿಗೆ. ಬಟ್ ನಿಮ್ ಮೊಬೈಲ್ ನಂಬರ್ ಬೇಕು ನಮಗೆ. ಮೊಬೈಲ್ ನಂಬರ್ ಇಲ್ದೇನೆ ನಿಮ್ಗೆ ಕಳಿಸ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ನಿಮ್ಮ ಹೆಸರು ಮೊಬೈಲ್ ನಂಬರ್ ಕೊಟ್ರೆ ಆ ಲಿಂಕ್ ನಿಮಗ್ ಬರುತ್ತೆ. ಎಸ್, ಬರುತ್ತೆ ಲಿಂಕ್, ಏನಾದ್ರೂ ಆಗಿರ್ಬೋದು, ಇಟ್ಸ್ ಓಕೆ. ಸೊ ಇಲ್ಲಿ ತನಕ ಎಲ್ಲರಿಗೂ ತಿಳಿದದ ಅಂತ ಅನ್ಕೊಂಡಿನಿ. ಎಲ್ಲರಿಗೂ ಅರ್ಥ ಆಗ್ತಾ ಇದೀನ? ಆಗುತ್ತೆ. ಬೀದರ್ ಭಾಷೆ ಇದೆ, ಸ್ವಲ್ಪ ಚೂರ ಆಗ್ಬೋದು ವ್ಯತ್ಯಾಸ, ಆದ್ರೂ ಮನಸ್ಸಿಲಿಂದ ಯಾವ್ದು ಹೇಳ್ತೀವಿ ನೋಡ್ರಿ ಅದು ಎಲ್ಲರಿಗೂ ಅರ್ಥ ಆಗುತ್ತೆ. ಹೃದಯದ ಭಾಷೆ ಇದೆ ನೋಡ್ರಿ, ಅದು ಜಗತ್ತಿನ ಅದ್ಭುತ ಭಾಷೆ ಇದೆ. ಈಗ ಒಂದ್ಸಲ ಬೇಕಾದ್ರೆ ಪ್ರಯತ್ನಿಸಿ ಅಂತ, ಈಗ ಒಂದು ಹೊಸದ್ ಬಂದಿರ್ಬೋದು, ನೋಡ್ಬೇಕಾದ್ರೆ. ಎಸ್, ಟ್ರೈ ಅಂದ್ರೆ ಮಾಡ್ರಿ, ಇಲ್ಲಾಂದ್ರೆ ಇಟ್ಸ್ ಓಕೆ ಇರ್ಲಿ. ನೀವು ನಿಮ್ಗೆ ಲಿಂಕ್ ಕಳಿಸ್ತಾರ ಅವ್ರು. ಡನ್. ಸೊ ನೆಕ್ಸ್ಟ್ ಬರ್ಕೋರಿ, ಮೆಡಿಟೇಷನ್ ಕಂಪಲ್ಸರಿ ಅನ್ನುವಂಥದ್ದನ್ನ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೋರಿ. ಅದಾದ್ಮೇಲೆ ಬರ್ಕೋರಿ ವಿಜುವಲೈಸೇಷನ್ ಟೆಕ್ನಿಕ್. ಸೊ ಇವೆಲ್ಲ ನಾವು ಮೇನ್ ಸೆಷನ್ದೊಳಗೆ ಯಾವ ರೀತಿ ಮಾಡ್ಬೇಕಂತೇಳಿ ಇರುತ್ತೆ. ಬಟ್ ಇಲ್ಲಿ ಅಷ್ಟಾದ್ರೂ ತಿಳ್ಕೊರಿ ನೀವು, ನಮ್ಮ ದೃಶ್ಯತೆ ಅಂದ್ರ ನಾನು ಏನ್ ಆಗ್ಬೇಕು ಅನ್ನುವಂಥದ್ದಿದೆ ನೋಡ್ರಿ, ನನ್ನ ಮೈಂಡ್ ಅಲ್ಲಿ ಏನಾಗ್ಬೇಕು ಅಂದ್ರೆ ನಡಿಬೇಕದು. ನಾವು ಬಹಳ ಸಲ ಏನ್ ಮಾಡೀವಿ ಅಂದ್ರೆ, ನಮ್ಮ ಮೈಂಡ್ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಹಿಂದೆ ಆಗಿರುವಂತ ಘಟನೆಗಳು ನಮ್ಮ ಮೈಂಡ್ ಅಲ್ಲಿ ನಡೀತಾ ಇವೆ. ಎಸ್ ಆರ್ ನೋ? ಹಿಂದೆ ಏನೋ ಆಗಿದೆ ನಮ್ಮ ಜೀವನದಲ್ಲಿ, ಅದು ಏನ್ ಆಗ್ ಹೋಗಿದೆ ನೋಡ್ರಿ, ಅದ್ರ ಮೈಂಡ್ ಮೂವಿ ನಡೀತಾ ಇದೆ. ಮೈಂಡ್ ಅಲ್ಲಿ ಅದ್ರದ್ದು ರೀಲ್ ನಡೀತಾ ಇದೆ. ಬೇಡ ಅಂದ್ರೂ ಬರುತ್ತೆ, ನೆನಪುಗಳು, ಸಮಸ್ಯೆಗಳು, ಅದು ಏನೆಲ್ಲವೋ ಬರುತ್ತೆ. ಅದ್ರ ರಿಯಲ್ ಆಗಿ ಯಾವುದನ್ನ ಬರ್ಬೇಕು, ವಿಜುವಲೈಸೇಷನ್ ಅಂದ್ರ ಮುಂದೆ ನಿಮಗೆ ಏನ್ ಬೇಕು ನೋಡ್ರಿ, ಅದನ್ನ ನೀವೇನ್ ಮಾಡ್ಬೇಕಂದ್ರ ಮೈಂಡ್ ಅಲ್ಲಿ ತಗೊಂಡ್ ಬರ್ಬೇಕು. ಗೊತ್ತಾಗ್ಲತ್ತದಲ್ಲ ಎಲ್ಲರಿಗೂ? ಸೊ ಇದು ಏನಾಗುತ್ತೆ ಅಂದ್ರ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಏನ್ ಮಾಡುತ್ತೆ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಡ್ತು. ಈಗ ನಾನು ಹೇಳ್ತೀನಿ, ಹಿಂದೆ ನಿಮ್ಗೆ ಯಾರೋ ಒಬ್ರು ಮೋಸ ಮಾಡಿದಾರ ಅಂತ ತಿಳ್ಕೊರಿ. ಹಾ, ಈಗ ಬರ್ತಾ ಇದೆ, ಈಗ ಮಾಡ್ಬೋದು ನೋಡ್ರಿ.
2 ನಿಮಿಷ ನಾನು ಹೋಲ್ಡ್ ಮಾಡ್ತೀನಿ. ಈಗ ಬರ್ತಾ ಇದೆ ಈ ಲಿಂಕ್. ನಿಮ್ಗೆ ಹಿಂದೆ ಏನಾದ್ರೂ ಯಾರು ಮೋಸ ಮಾಡಿರ್ಬೋದು ಅಥವಾ ಏನೋ ವಂಚನೆ ಯಾವ್ದಾರ XYZ ಆಗಿದೆ. ಈಗ ನೀವೇನ್ ಮಾಡ್ತಾ ಇದ್ದೀರಿ, ನಿಮ್ ಮೈಂಡ್ ನಿಮ್ಗೆ ಯಾವಾಗಾದ್ರೂ ರಿಲ್ಯಾಕ್ಸ್ ಆಗಿ ಕುಂತಾಗ ಏನಾಗುತ್ತೆ, ಹಿಂದಿನ ನೆನ್ಪು ಬರುತ್ತೆ. ನೀವ್ ಯಾವಾಗ ಹಿಂದಿನ ನೆನ್ಪು ಮಾಡ್ತೀರಿ ನೋಡ್ರಿ, ಮತ್ ಅಂತಹದ್ದೇ ಸಿಚುವೇಶನ್, ಅಂತಹದ್ದೇ ವ್ಯಕ್ತಿಗಳ ಜೊತೆ ಕನೆಕ್ಟ್ ಆಗ್ತೀರಿ ನೀವು. ಅದಕ್ಕೆ ಮೋಸಕ್ಕೆ ಒಳಗಾದ ವ್ಯಕ್ತಿ ಮತ್ತೆ ಮತ್ತೆ ಮೋಸಕ್ಕೆ ಒಳಗಾಗ್ತಿರ್ತಾನೆ. ನೊಂದ ವ್ಯಕ್ತಿ ಮತ್ತೆ ಮತ್ತೆ ನೋವನ್ನೇ ಅನುಭವಿಸ್ತಿರ್ತಾನ. ರೀಸನ್ ಏನು ಅಂದ್ರೆ ಹಿಂದಿಂದು ಪ್ಯಾಟರ್ನ್ ಇದೆ ನೋಡ್ರಿ, ಅದನ್ನ ಡಿಲೀಟ್ ಮಾಡಿರೋದಿಲ್ಲ. ಸೊ ಹಾಗಾಗಿ ನಾವು ನಮ್ಮ ಆಫ್ಲೈನ್ ಕೋರ್ಸ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈ ಹಿಂದಿನ ಪ್ಯಾಟರ್ನ್ ಗಳನ್ನ ಡಿಲೀಟ್ ಮಾಡ್ತೀವಿ, ಅದನ್ನ ಸಂಪೂರ್ಣ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿದ್ಮೇಲೆ ಹೊಸ ಪ್ಯಾಟರ್ನ್ ಅನ್ನ ರೆಡಿ ಮಾಡಿ ಕಳಿಸ್ತೀವಿ. ಇದು ನಮ್ ಕೆಲಸ ಆಗುತ್ತೆ. ಸೊ ಹಾಗಾಗಿ ವಿಜುವಲೈಸೇಷನ್ ಏನ್ ಹೇಳುತ್ತೆ ಅಂದ್ರೆ, ಈ ಹಿಂದಿನ ಕಡೆ ತಲೆ ಕೆಡಿಸ್ಕೊಳ್ಬೇಡ ನೀ. ಜೋ ಹುವಾ ಸೋ ಹುವಾ. ನೋಡ್ರಿ, ಜೀವನದಲ್ಲಿ ಏನೆಲ್ಲವೂ ಮಾಡೋ ಸಾಧ್ಯತೆ ಆಧುನಿಕ ಜಗತ್ತಲ್ಲಿ ಇದೆ. ಏನೆಲ್ಲವೂ ಮಾಡೋ ಸಾಧ್ಯತೆ ಇದೆ. ಚಿನ್ಮಯಿ ಆನ್ಲೈನ್ ನಲ್ಲಿ ಇದೆ, ಇಲ್ಲ ಅಂತಿಲ್ಲ, ಅದು ಬಹಳ ಕಡಿಮೆ ಇದೆ. ಅದ್ರ ಎನರ್ಜಿ ಬಹಳ ಕಡಿಮೆ ಇರುತ್ತೆ. ಆಫ್ಲೈನಿಗೂ ಆನ್ಲೈನಿಗೂ ಬಹಳ ವ್ಯತ್ಯಾಸ ಇದೆ. ನೀವು ಆನ್ಲೈನ್ ಕುಂತೀರ, ಆದ್ರೆ ಹೇಳ್ತೀನಿ ನಾನು, ಆನ್ಲೈನ್ ನಲ್ಲಿ 100 ದಿನ ಮಾಡೋದು, ಆಫ್ಲೈನ್ ನಲ್ಲಿ 3 ದಿನ ಮಾಡೋದು ಈಕ್ವಲ್ ಇದೆ. ಆನ್ಲೈನ್ ನಲ್ಲಿ 100 ದಿನ ಕೂಡ್ರಿ, ಹಿಂಗೆ ಡೈಲಿ ಬರ್ಬೇಕು ಕೂಡ್ಬೇಕು, ಅವಾಗ 100 ಡೇಸ್ ಆದ್ಮೇಲೆ ರಿಸಲ್ಟ್ ಬರುತ್ತೆ. ಅದೇ ಆಫ್ಲೈನ್ ನಲ್ಲಿ 3 ಡೇಸ್ಗೆ ರಿಸಲ್ಟ್ ಬರುತ್ತೆ. ರೀಸನ್ ಏನು ಅಂದ್ರೆ, ಪೂರ್ತಿ 24 ಅವರ್ಸ್ ನೀವು ಕಲಿತಾನೆ ಇರ್ತೀರಿ. ನಿಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಇರುತ್ತೆ ನೋಡ್ರಿ. ಕ್ಷಣದಿಂದ ಕ್ಷಣಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಬದಲಾವಣೆ ಮಾಡ್ತಾನೆ ಹೋಗ್ತೀವಿ. ಅಲ್ಲಿ ಸಾಕಷ್ಟು ಪ್ರಾಕ್ಟಿಕಲ್ ಕ್ಲಾಸ್ಗಳು ನಡೀತಾವ, ಆಕ್ಟಿವಿಟಿಗಳು ನಡೀತಾವ. ಅದೆಲ್ಲ ಆಮೇಲೆ ನೋಡೋಣ. ಈಗ ಇದ್ರ ಮೇಲೆ ಫೋಕಸ್ ಮಾಡಿ. ಸೊ ಹಾಗಾಗಿ ನಾನ್ ಹೇಳೋದು ಏನು ಅಂದ್ರೆ, ನೀವು ಹ್ಯಾಪಿ ಆಗಿದ್ದಾಗ ಅಂದ್ರೆ ನೀವು ವಿಜುವಲೈಸೇಷನ್ ಯಾವಾಗ್ಲೂ ಏನ್ ಮಾಡ್ಬೇಕಂದ್ರ, ನಿಮಗ್ ಏನ್ ಬೇಕು ನೋಡ್ರಿ ಅದನ್ನ ಮೈಂಡಿಗೆ ಹೇಳ್ಬೇಕು. ಈಗ ಎಕ್ಸಾಂಪಲ್ ಒಂದ್ ಹೇಳ್ತೀನಿ ನೋಡ್ರಿ, ಫೈನಾನ್ಸ್ ಸಲುವಾಗಿ ನಾವು ಮೈಂಡಿಗೆ ಏನ್ ಮೆಸೇಜ್ ಕೊಡ್ಲತ್ತೀವಿ, ದುಡ್ಡಿಲ್ಲ ಅಂತ ಕೊಡ್ಲತ್ತೀವಿ. ಎಸ್ ಆರ್ ನೋ? ನಾವ್ ಹತ್ರ ದುಡ್ಡಿಲ್ಲ ಮೆಸೇಜ್. ನಾನ್ ಅಂತೀನಿ ಇದೆ ಅಂತ ಕೊಡ್ರಿ. ಅದಕ್ಕ ನೀವು ದುಡ್ಡು ಇದೆ ಅಂತ ಕೊಟ್ಟಾಗ ಬ್ರೈನ್ ನ ವೈಬ್ರೇಷನ್ ಇರುತ್ತೆ ನೋಡ್ರಿ, ಅದು ಚೇಂಜ್ ಆಗುತ್ತೆ. ಇರುವಂತ ಶಕ್ತಿವಂತರು ನಿಮ್ ಹತ್ರ ಬರ್ತಾರ. ಅಂತಂತ ಅವಕಾಶಗಳು ನಿಮ್ಗೆ ಕಾಣಿಸ್ತಾವ. ಅಂತಂತ ಜನರ ಜೊತೆಗೆ ನೀವು ಕನೆಕ್ಟ್ ಆಗಿರ್ತೀರಿ. ಅಂತಂತ ಕಾರ್ಯಗಳು ನಿಮ್ಮ ಕಣ್ಣೆದ್ರಿ ಕಾಣಿಸ್ತಾವ. ಇಲ್ಲ 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 ಅಂತ ಹೇಳ್ತೀರಿ ನೋಡ್ರಿ, ಅದು ಪ್ಯೂರ್ ನೆಗೆಟಿವ್ ವರ್ಡ್. ಸೊ ಹಾಗಾಗಿ ಯಾವಾಗ್ಲೂ ಲೈಫ್ ನಲ್ಲಿ ಇಲ್ಲ ಅನ್ನೋ ಶಬ್ದವನ್ನ ಬಿಟ್ಟಾಕ್ರಿ, ಬರ್ಕೋರಿ. ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳ್ಬೇಕು. ಯಾವಾಗ್ಲೂ ಹೊಂದಾಣಿಕೆ ಮಾಡ್ತೀನಿ. ಕೆಲವ್ರು ಹೇಳ್ತಾರೆ, ನಮ್ಮಲ್ಲಿ ಟೈಮ್ ಇಲ್ರಿ. ನಾನ್ ಅಂತೀನಿ, ನರೇಂದ್ರ ಮೋದಿ ನೀವೇ ಇದ್ದೀರಿ ಅಂತೀನಿ. ಇದ್ದೀರೇನ್? ಬಾಳ್ ಸಲ ಹೇಳ್ತಾರ, ಮೇಡಮ್ ನಮಗ್ ಟೈಮ್ ಇಲ್ರಿ ಅಂದ್ರ, ನಾನ್ ದೇಶ ನೀವೇ ನಡೆಸ್ಲತ್ತೀರಿ. ನೋ, ನೀವು ನಿಮ್ ಸಲುವಾಗಿ ನೀವು ಸಮಯ ಕೊಟ್ಟಿಲ್ಲ ಅಂದ್ರ, ಸಮಯ ನಿಮ್ಗೆ ಯಾಕೆ ಸಮಯ ಕೊಡುತ್ತೆ ಹೇಳ್ರಿ? ನಾನು ನನ್ ಸಲುವಾಗಿ ನನ್ ಸಮಯ ಕೊಟ್ಟ, ಅದಕ್ಕೆ ಸಮಯ ನನಗೀಗ ಸಮಯ ಕೊಡ್ತಾ ಇದೆ ಸಾಧನೆ ಮಾಡೋದಕ್ಕೆ. ಸೊ ಹಾಗಾಗಿ ಸೆಲ್ಫ್ ಸಲುವಾಗಿ ಟೈಮ್ ಅನ್ನ ಕೊಡೋದು ಕಲೀರಿ. ಸೆಲ್ಫ್ ಟೈಮ್ ಅಂತೇಳಿ ನಿಮ್ ಸಲುವಾಗಿ ನೀವ್ ಇಟ್ಕೋರಿ. 24 ತಾಸು ಬೇರೆಯವ್ರ ಸಲಿಂದೆ ಬದುಕ್ಲತ್ತೀರಿ ಅಂದ್ರ ನೀವೇನ್ ಬದುಕಿನಂಗಾಯ್ತು ನನ್ಗೆ ಹೇಳ್ರಿ? ಜೀವನದ ಕೊನೆಗಳಿಗೆ ಇರುತ್ತೆ ನೋಡ್ರಿ, ಹಾಸ್ಕಿದಾಗೆಲ್ಲ ಹಾಕಿರ್ತಾರ, ಅವ ಪಶ್ಚಾತ್ತಾಪ, ಅಯ್ಯೋ ಒಂದ್ ಟೂರ್ ಹೋಗ್ಲಿಲ್ಲ, ಯಾವ್ದೋ ಒಂದ್ ಸಿನಿಮಾ ನೋಡ್ಲಿಲ್ಲ, ಯಾರ್ದೋ ಜೊತೆ ಹೋಗಿ ಮಾತಾಡ್ಲಿಲ್ಲ, ಏನೇನೋ ಮಾಡ್ಲಿಲ್ಲ ಲೈಫ್ ನಲ್ಲಿ, ಒಂದ್ ಚೆನ್ನಾಗ್ ಊಟ ಮಾಡ್ಲಿಲ್ಲ, ಚೆನ್ನಾಗ್ ಬಟ್ಟೆ ತೊಡ್ಲಿಲ್ಲ. ಈ ಪಶ್ಚಾತ್ತಾಪದಾಗ ಗೋವಿಂದೋ ಗೋವಿಂದ, ಈಗ ಮತ್ ವಾಪಸ್ ಬರ್ರಿ. ಹಿಂಗಾಗದ್ ಬೇಡ. ಅದಕ್ಕೆ ಜೀವನದ ಪ್ರತಿ ಕ್ಷಣವನ್ನ ಅನುಭವಿಸೋದಕ್ಕೆ ಕಲಿ. ಅದಕ್ಕೆ ಯಾವಾಗ್ಲೂ ಜೀವನದ ಪ್ರತಿ ಕ್ಷಣ ನೀವು ಅನುಭವಿಸ್ಬೇಕಂದ್ರ ಸರಿಯಾಗಿ ಬರ್ಕೋರಿ. ರೆಡ್ ಪೆನ್ಲಿಂದ ನಾಳೆಯಿಂದ ರೆಡ್ ಕಲರ್ ಪೆನ್ ಎಲ್ಲರೂ ಕಂಪಲ್ಸರಿ ಇಡ್ರಿ. ಬ್ಲೂ ಮತ್ತು ರೆಡ್ ಕಲರ್ ಕಂಪಲ್ಸರಿ ಇಡ್ಬೇಕು. ನನ್ ಕೋರ್ಸಿಗೆ ಬಂದಾಗ ನೀವ್ ಯಾರ್ದಾರ ಕೋರ್ಸಿಗೆ ಹೆಂಗಾರ ಮಾಡಿ. ಜೀವನದ ಕೊನೆಯ ಕ್ಷಣದವರೆಗೂ ನೀವು ಖುಷಿಯಾಗಿರ್ಬೇಕಂದ್ರ ವರ್ಡ್ ಬರ್ಕೋರಿ, ನೀವು ಪ್ರೆಸೆಂಟ್ ಟೈಮ್ ನಲ್ಲೇ ಇರ್ಬೇಕು. ವರ್ತಮಾನ ಕಾಲದಲ್ಲಿ ಇದ್ದಾಗ ಮಾತ್ರ ನೀವು ಖುಷಿಯಾಗಿರ್ತೀರಿ. ನಾವೇನ್ ಮಾಡ್ತೀವಿ, ನಮ್ಮ ಮನಸ್ಸು 2 ಕಡೆ ಓಡುತ್ತೆ. ಒಂದ್ ಹಿಂದರ ಓಡುತ್ತೆ, ಒಂದ್ ಮುಂದರ ಓಡುತ್ತೆ. ಇಲ್ಲೇ ಪ್ರಾಬ್ಲಮ್ ಆಗ್ತಾ ಇರೋದು. ಹಿಂದೆ ಏನೋ ಘಟನೆ ಆಗಿದೆ, ಘಟನೆ ಸುತ್ತ ಹೋಗ್ತಾ ಇದ್ದೀವಿ. ಈಗ ಅದು ವಾಪಸ್ ಬಂದು ಏನಾದ್ರೂ ಹೀಲ್ ಮಾಡೋದಕ್ಕೆ ನಮ್ಮ ಹತ್ರ ಅವಕಾಶ ಇದೆನಾ? ಅಥವಾ ಆ ಘಟನೆಯನ್ನ ಮರುಕಳಿಸಿ ಆ ಜನರಿಗೆಲ್ಲ ವಾಪಸ್ ಕರ್ಕೊಂಡ್ ತಂದು ಏನೆಲ್ಲ ನಾನ್ ಕೇಳಿದಂಗ ಆಗೋದಕ್ಕೆ ಏನಾದ್ರೂ ಆಪ್ಷನ್ ಇದೆನಾ? ನೋ. ಕಾಲ ಯಾವತ್ತು ಹಿಂದೆ ಹೋಗೋದಿಲ್ಲ, ನೆನ್ಪಿಡ್ರಿ. ಆದ್ರೆ ನಾವು ಮಾತ್ರ ಕಾಲದೊಳಗೆ ಹೋಗಿ ಸಿಲುಕ್ ಬಿಟ್ಟು ಟೆನ್ಷನ್ ಮಾಡ್ಕೊಳತ್ತೀವಿ. ಒಂದ್ ಹಿಂದೆ ಹೋಗ್ತೀವಿ, ನಿರಾಶೆ ಇದೆ. ಹೋಗ್ಲಿ, ನಾಳೆ ಬಗ್ಗೆ ಯೋಚನೆ ಮಾಡ್ತೀವಿ. ನಾಳೆ ಹುಟ್ಟೆ ಇಲ್ಲ. ನಾಳೆ ಜನ್ಮ ಆಗಲಾರ್ದಂತಹ ದಿನಗಳನ್ನ ನೆನಪು ಮಾಡ್ಕೊಂಡು ಇವತ್ತಿನ ಲೈಫ್, ಇವತ್ತಿನ ಪ್ರೆಸೆಂಟ್ ಮೂಮೆಂಟ್ ಇದೆ ನೋಡ್ರಿ, ಅದನ್ನ ನಾವು ಕಳ್ಕೊಳ್ತಾ ಇದೀವಿ. ಹಾಗಾಗಿ ರಿಯಲ್ ಹ್ಯಾಪಿನೆಸ್ ಯಾವುದು ಅಂದ್ರ, ನೀವ್ ಎಲ್ಲಿದ್ದೀರಿ ಅಲ್ಲೇ ಇರ್ರಿ. ನೀವ್ ಹೆಂಗಿದ್ರಿ ಹಂಗೆ ಇರ್ರಿ. ಈ ಖುಷಿ ಇದೆ ನೋಡ್ರಿ, ಸಂಭ್ರಮ ಇದೆ ನೋಡ್ರಿ, ಇದು ಜೀವನದಲ್ಲಿ ಸಿಗೋದಿಲ್ಲ.
ಹಾಗಾಗಿ ಅವಾಗ ಮಾತ್ರ ನಮ್ಮ ಹೆಲ್ತ್ ಇದೆ ನೋಡ್ರಿ ಅದು ನಮ್ ಕಂಟ್ರೋಲ್ ಅಲ್ಲಿ ಬರುತ್ತೆ. ನೀವ್ ಇದ್ದಿಂದು ಇಲ್ದೆಲ್ಲ ಕಸ ಒಳಗ್ ತುಂಬಿ 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 ಇದಕ್ ಬರ್ಡನ್ ಮಾಡಿರಿ, ಎಫೆಕ್ಟ್ ಬಾಡಿ ಮೇಲೆ ಬೀಳುತ್ತೆ. ಮೈಂಡಿಗೆ ನೀವ್ ಏನೇ ಸ್ಟ್ರೆಸ್ ಕೊಟ್ರು ಸಮೇತ ಬಾಡಿ ಮೇಲೆ ಅದರ ರಿಸಲ್ಟ್ ಇರುತ್ತೆ, ನೆನ್ಪಿಡ್ರಿ ನೀವು. ನೀವ್ ಇಲ್ಲಿ ಒಳ್ಳೇದನ್ನ ಕೊಡ್ರಿ, ಶರೀರದಲ್ಲಿ ಒಳ್ಳೇದನ್ನ ನೋಡ್ತೀರಿ. ಇಲ್ಲಿ ನೀವು ಬೇಡವಾಗಿರುವಂತದ್ದನ್ನ ಕೊಡ್ರಿ, ನಿಮ್ ಶರೀರ ಏನ್ ಮಾಡುತ್ತೆ ಅಂದ್ರೆ ಬೇಡವಾಗಿರುವಂತ ಆಕ್ಟಿವಿಟಿಗಳು ಮಾಡೋದಕ್ ಶುರು ಆಗುತ್ತೆ. ಈ ಬೆನಿಫಿಟ್ ಯಾರು ತಗೊಳತ್ತಾರ? ಡಾಕ್ಟರ್ಸ್. ಇಷ್ಟೇ ಆಗ್ತಾ ಇರೋದು, ಬೇರೆದ್ ಏನ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಹೆಲ್ತ್, ನಮ್ಮ ಆರೋಗ್ಯ ಇದೆ ನೋಡ್ರಿ, ಅದು ನಮ್ಮ ಅಂಗೈಯಲ್ಲಿದೆ. ಆದ್ರೆ ನಮ್ಮ ಬಿಹೇವಿಯರ್ ಪ್ಯಾಟರ್ನ್ ಇದೆ ನೋಡ್ರಿ, ಅದು ಚೇಂಜ್ ಮಾಡಿ. ಬಿಹೇವಿಯರ್ ಪ್ಯಾಟರ್ನ್ ಅಂದ್ರೆ ನಮ್ಮ ಸ್ವಭಾವ ಏನಿದೆ ನೋಡ್ರಿ, ಅದನ್ನ ಪರಿವರ್ತನೆ ಮಾಡಿದಾಗ ಮಾತ್ರ ಇದೆಲ್ಲನೂ ಸಾಧ್ಯ ಇದೆ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿ. ಓಕೆನಾ? ನಾಳೆ ಕೆಲವೊಂದು ಆಕ್ಟಿವಿಟಿಗಳು ಇರುತ್ತೆ. ನಾಳೆ ಪೂರ್ತಿ ನಮ್ದು ಸ್ಪಿರಿಚುವಲ್ ಕ್ಲಾಸ್ ನಡೆಯುತ್ತೆ, ಆಧ್ಯಾತ್ಮಿಕ ಕ್ಲಾಸ್ ನಡೆಯುತ್ತೆ. ನೀವೆಲ್ಲ ಏನ್ ಬಕವಾಸ್ ಹೇಳಂಗಿಲ್ಲ, ಇವತ್ತು ಹೇಳಿದ್ದೆಲ್ಲ ಹೇಳೋದಿಲ್ಲ. ಇವತ್ತಿನ ಲೈಫ್ ರಿಲೇಟೆಡ್ ನಾಳೆದು ಆತ್ಮ ಮತ್ತು ಪರಮಾತ್ಮರ ಜೊತೆಗೆ ಲಿಂಕ್ ಮಾಡೋದು ಹೇಗೆ ಅಂತ ಇರುತ್ತೆ. ಮತ್ತೆ ಇವತ್ತು ಯಾರೆಲ್ಲರೂ ಬಂದಿರಿ, ಮತ್ತೆ ಯಾರೆಲ್ಲರೂ ಲಿಂಕ್ ಈಗ ಬಂದಿದೆ ನೋಡ್ರಿ, ಈಗ ನೀವು ಫಿಲ್ ಮಾಡ್ಬೋದು. ಈಗ ಬಂದಿದೆ, ಎಕ್ಸ್ಟ್ರಾ ಬಂದಿದೆ, ಅದು ಬರ್ತಾ ಇದೆ. ಹಾ, ಸೊ ಇದು ನಮ್ಮ ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇರುವಂತಹ ಪ್ರೋಗ್ರಾಮ್ ಇದೆ. ಹಾಗಾಗಿ ಹಾ, ಎಸ್, ಈಗ ಬಂದಿದೆ ನೋಡ್ರಿ ಮೇಲೆ, ಸ್ವಲ್ಪ ಮೇಲೆ ಹೋದ್ರೆ ಲಿಂಗರಾಜ್ ಸರ್ ಇದ್ದಾರಲ್ಲ, ಅದ್ರ ನಂತರ ಬಂದಿದೆ ನೋಡ್ರಿ. ಹಾ, ಇನ್ನೊಂದ್ಸಲನು ನೀವು ಫಿಲ್ ಮಾಡ್ಬೋದು. ಇಲ್ಲಾಂದ್ರೆ ಇದೊಂದ್ಸಲ ನಿಮ್ಗೆ ಗ್ರೂಪ್ ನಲ್ಲಿ ಕಳಿಸ್ರಂದ್ರೆ ಗ್ರೂಪ್ ನಲ್ಲಿ ನಮ್ಮ ಟೀಮ್ನವ್ರು ಕಳಿಸ್ತಾರ. ಸೊ ಇವತ್ತಿನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆನಾ? ಅರ್ಥ ಆದ್ರೆ ಒಂದು ಕೆಲಸ ಇದೆ ನಿಮ್ ಕಡೆಯಿಂದ. ಏನ್ ಕೆಲಸ ಅಂದ್ರೆ, ನೀವು ಯಾವ ಗ್ರೂಪ್ ನಲ್ಲಿ ಇದ್ದೀರಿ ನೋಡ್ರಿ, ಆ ಗ್ರೂಪ್ ನಾಗ ಹಾಕ್ರಿ, ಅಥವಾ ಪರ್ಸನಲ್ ಇರ ಹಾಕ್ಬೋದು. ಪ್ರತಿಯೊಬ್ಬರು ನಿಮ್ಮ ಅಭಿಪ್ರಾಯವನ್ನ ಹೇಳ್ಬೇಕು. ಅಲ್ಲಿ ಬರೆಯೋದ್ರ ಮೂಲಕ ಮಾಡ್ರಿ, ವಿಡಿಯೋ ಮಾಡ್ರಿ, ಅಥವಾ ಆಡಿಯೋ ಮಾಡ್ರಿ. ನೀವ್ ಹೇಳಿದಾಗ ಏನ್ ಮಾಡುತ್ತೆ ಅಂದ್ರ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಾಳೆ ಸಲುವಾಗಿ ರೆಡಿ ಆಗುತ್ತೆ. ಎಸ್, ನನಗೆ ಇವತ್ತು ರಿಸಲ್ಟ್ ಬಂದಿದೆ, ನಾಳೆನು ನಾನು ಕೂಡ್ತೀನಿ ಅಂತ. ಹಾಗಾಗಿ ಯಾವಾಗ್ಲೂ ಎಕ್ಸ್ಪ್ರೆಸ್ ಮಾಡೋದಿದೆ ನೋಡ್ರಿ, ಅದನ್ನು ನಮ್ಮ ಟ್ರೈನಿಂಗ್ ಇಂಡಸ್ಟ್ರಿನ ಒಂದು ಭಾಗ ಇದೆ. ಓಕೆನಾ? ಸೊ ಎಲ್ಲರಿಗೂ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ನಮ್ಮ ಉದ್ದೇಶ, ನಮ್ಮ ಟ್ರಸ್ಟ್ ನ ಉದ್ದೇಶ ಏನು ಅಂದ್ರ, ನೀವೆಲ್ಲರೂ ಖುಷಿಯಾಗಿರ್ಬೇಕು, ನಗ್ತಾ ಇರ್ಬೇಕು, ಜೊತೆಗೆ ಯಶಸ್ವಿ ಆಗ್ಬೇಕು. ಒಣ ಖುಷಿಯಾಗಿದ್ದೀನಿ, ನಾನು ನಗ್ತಾ ಇದ್ದೀನಿ, ಕೈದೊಳಗ್ ₹1 ಕಾಸಿಲ್ಲ, ಮೈದೊಳಗ್ ಉಸಿರಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಖುಷಿ ತಗೊಂಡು ಏನ್ ಕೆಲ್ಸಕ್ ಬರೋದಿಲ್ಲ. ಹಾಗಾಗಿ ನೀವು ಹ್ಯಾಪಿನೂ ಆಗಿರ್ರಿ, ಹೆಲ್ದಿನೂ ಆಗಿರ್ರಿ. ಅವಾಗ ಎಲ್ಲಾನು ನಿಮ್ ಕಡೆಗೆ ಅಟ್ರಾಕ್ಟ್ ಆಗುತ್ತೆ, ಆ ಎನರ್ಜಿ ಬರುತ್ತೆ. ಸೊ ಹಾಗಾಗಿ ಅಂತಹ ಒಂದ್ ಸ್ಥಿತಿಗೆ ಅಂದ್ರೆ ಅಂತ ವೈಬ್ರೇಷನ್ ಜೊತೆಗೆ ನಿಮ್ಗೆ ಕನೆಕ್ಟ್ ಮಾಡ್ಬೇಕು ಅನ್ನುವಂತ ನಮ್ಮ ಉದ್ದೇಶ ಇದೆ. ಹಾಗಾಗಿ ನಾಳೆ ಮತ್ತೆ ಸೇರೋಣ. ಮತ್ತೆ ಯಾರಾದ್ರೂ ನಿಮ್ಮವ್ರಿದ್ರೆ, ನಂಬಲ್ಲಿ ಲಿಮಿಟೆಡ್ ಇದೆ, 100 ಮೆಂಬರ್ಸಿಗೆ ಮಾತ್ರ ಅವಕಾಶ ಇರೋದು. ಯಾರಾದ್ರೂ ಇದ್ರೂ ಸಮೇತ ನಾಳೆ ಅವ್ರು ಬರ್ಬೋದು ಅಂತೇಳಿ ಹೇಳ್ತಾ, ಸೊ ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ, ಧನ್ಯವಾದ. ಯಾವಾಗ್ಲೂ ಹಿಂಗೆ ಖುಷಿಯಾಗಿರ್ರಿ, ನಗ್ತಾ ಇರ್ರಿ. ಥ್ಯಾಂಕ್ ಯು, ಬಾಯ್.